ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ 66ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಜೈ ಕರವೇ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿಯ ವತಿಯಿಂದ 66ನೆಯ ಕರ್ನಾಟಕ ರಾಜ್ಯೋತ್ಸವ ಆಚರಣೆ, 73ನೆಯ ಸಂವಿಧಾನ ಸಮರ್ಪಣೆ ದಿನದ ಆಚರಣೆಯು ದಿವಂಗತ ಶ್ರೀ ಭೀಮಶಾ ಮತ್ತಿಮೂಡವರ ವೇದಿಕೆಯಲ್ಲಿ ದಿನಾಂಕ 26 ನವೆಂಬರ್ 2022ರಂದು ಬೆಳಗ್ಗೆ 11:45 ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕಾಗಿ ಪ್ರಪ್ರಥಮ ಬಾರಿಗೆ ಜೂನಿಯರ್ ದರ್ಶನ್, ಅವಿನಾಶ್ ಮತ್ತು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟರಾದ ಪ್ರವೀಣ್ ಅವರು ಕಲಬುರಗಿ ನಗರಕ್ಕೆ ಆಗಮಿಸಿದ್ದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿತ್ತಾಪುರ ಕಂಬಳೇಶ್ವರ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯರು ಹಾಗೂ ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಚಿಕ್ಕ ವೀರೇಶ್ವರ ಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಸಮಾಜ ಸೇವಕರಾದ ಶ್ರೀಮತಿ ಜಯಶ್ರೀ ಬಿ ಮತ್ತಿಮೂಡ್ ವಹಿಸಿದ್ದರು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಕಲಬುರಗಿ ಉತ್ತರ ಮತಕ್ಷೇತ್ರದ ಬಿಜೆಪಿ ಯುವ ಮುಖಂಡರಾದ ಶಿವಕಾಂತ ಮಹಾಜನ್ ಹಾಗೂ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮೂಲಿಗೆ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜೆಡಿಎಸ್ನ ಯುವ ಮುಖಂಡರಾದ ಕೃಷ್ಣಾರೆಡ್ಡಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಡಾಕ್ಟರ್ ಶರಣಕುಮಾರ್ ಮೋದಿ, ಬೀದಿ ವ್ಯಾಪಾರಿಗಳ ಸಂಘ ಕಲಬುರಗಿಯ ರಾಜ್ಯಾಧ್ಯಕ್ಷರಾದ ಜಗನ್ನಾಥ ಸೂರ್ಯವಂಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನ ಸದಸ್ಯರಾದ ಸುರೇಶ್ ಬಡಿಗೇರ್, ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ನಾಲ್ವಾರ್ಕರ್ ಆಗಮಿಸಿದ್ದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಾದ ಕಲಬುರಗಿ ಹೋಮಿಯೋಪತಿಕ್ ವೈದ್ಯರಾದ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ರೇವೂರ್, ಅಲ್ ಬದರ್ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸೀನಿಯರ್ ಲೆಕ್ಚರರ್ ಡಾಕ್ಟರ್ ಸಂಗೀತಾ ಮಹೇಂದ್ರಕರ್, ಕಲಬುರಗಿಯ ನ್ಯಾಯವಾದಿಗಳಾದ ಶ್ರೀಮತಿ ಉಮಾದೇವಿ ಬಿ ಗುರುಡೆ, ನ್ಯಾಯವಾದಿಗಳಾದ ಜಯಶೀಲಾ ಜಿ ಬೋಡಾಲೆ, ಕಲಬುರಗಿ ಬಾರ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ ಮತ್ತು ನ್ಯಾಯವಾದಿಗಳಾದ ದೇವನಾಥ್ ಎಸ್ ಮಾಳಗಿ, ಕಲಬುರಗಿಯ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮಲ್ಲನಗೌಡ ಮಾಲಿ ಪಾಟೀಲ್, ಕಲಬುರಗಿಯ ಟ್ರಾಫಿಕ್ ಪೊಲೀಸ್ ಮಹಾದೇವ್ ಎಸ್ ಮಳ್ಳಿ, ಟ್ರಾಫಿಕ್ ಪೊಲೀಸ್ ಸಿದ್ದರಾಮೇಶ್ವರ್ ಎಸ್ ಮಾಡಬೋಳ್, ಅಶೋಕನಗರ ಪೊಲೀಸ್ ಠಾಣೆಯ ಪೊಲೀಸ್ ಮುಖ್ಯ ಗುರುಮೂರ್ತಿ ಆರ್ ಅಂಗಡಿ, ಸಂಜಯ್ ಕುಮಾರ್ ಡಿ ಜಾಡಿ, ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಚೀಫ್ ಅಡ್ಮಿನಿಸ್ಟ್ರೇಟರ್ ಮುಬಿನ್ ಅಹಮದ್, ನ್ಯೂಸ್ ಹಿಂದಿ ಕಲಬುರಗಿಯ ಕಂಟೆಂಟ್ ಹೆಡ್ ಸೈಯದ್ ವಾಸಿಂ, ಕೆಪಿ ನ್ಯೂಸ್ ಚಾನೆಲ್ ಕಲಬುರಗಿಯ ಮೊಹಮ್ಮದ್ ಮುದಸಿರ್ ಮಶೂದ್ ಆಲಂ, ಕಲಬುರಗಿಯ ಇಂಡಿಯನ್ ಚಾನೆಲ್ನ ಹಿರಿಯ ವರದಿಗಾರರಾದ ಸಿದ್ದರಾಮ್ ಬಿ ನಡಗೇರಿ, ಆನ್ ಸ್ಪಾಟ್ ನ್ಯೂಸ್ ಕಲಬುರಗಿಯ ನಿರೂಪಕಿ ಗೀತಾ ಎನ್ಎಂ, ಸುದ್ದಿ ಸಮಯ ವಾಹಿನಿಯ ವಾರ್ತಾವಾಚಕರಾದ RJ ಮಂಜು ಹಿರೋಳಿ, ಕಲಬುರಗಿಯ ಸಮಾಜ ಸೇವಕರಾದ ಬಸವರಾಜ್ ಬಿರ್ಬಿಟ್ಟಿ, ಸಂಧ್ಯಾಕಾಲ ದಿನಪತ್ರಿಕೆ ಕಲಬುರಗಿಯ ಫೋಟೋಗ್ರಾಫರ್ ಅಮ್ಜದ್ ಅಲಿ, ಕಲಬುರಗಿ ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ SC ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ಅಮೃತ್ ಸಾಗರ್ ಕುರಿಕೋಟ, ಕಲಬುರಗಿ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ನೀಲೂರ್ ಹಾಗೂ ದಕ್ಷಿಣ ಬ್ಲಾಕ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಅಪ್ಪಾರಾವ್ ಪಟ್ಟಣ್ಕರ್ ಇವರಿಗೆ ಜೈ ಕರವೇ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ವೇಳೆ ನವದೆಹಲಿಯ ರಾಷ್ಟ್ರೀಯ ಕೌನ್ಸಿಲ್ ನೂತನ ಸದಸ್ಯರಾದ ರಾಜ್ಕುಮಾರ್ ಉದನೂರ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಚೆನ್ನವೀರ ಕಲಾವಿದ ಮೆಲೋಡಿ ಇವರ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಚಿನ್ ಫರ್ತಾಬಾದ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಮಾಳಗೆ, ಸತೀಶ್ ಫರ್ತಾಬಾದ್, ರಾಹುಲ್ ಫರ್ತಾಬಾದ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಅಕ್ಷಯ್ ಸೇರಿದಂತೆ ಇತರೆ ಅನೇಕ ಜನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಂದು ಸಂವಿಧಾನ ಸಮರ್ಪಣೆ ದಿನ ಇಂಥ ದಿನ ನಾವೆಲ್ಲ ಕರ್ನಾಟಕ ರಾಜ್ಯೋತ್ಸವ ಉಳಿವಿಗಾಗಿ ಬೆಳೆಯುವಾಗಿ ಅನೇಕ ಸಾಧಕರನ್ನ ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ, ಗುಲ್ಬರ್ಗ ಜಿಲ್ಲೆಯ ಜನತೆಯ ಪರವಾಗಿ, ವೇದಿಕೆ ಮೇಲಿರ್ತಕ್ಕಂಥ ಗುರುಗಳ ಪರವಾಗಿ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರ ಪರವಾಗಿ, ಎಲ್ಲರ ಪರವಾಗಿ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಲು ಇಲ್ಲಿ ಈ ವೇದಿಕೆ ಮೇಲೆ ಶಾಸಕರು ಬರಬೇಕಾಗಿತ್ತು, ಶಾಬತ್ತಲ್ಲಿ ಹೋಗಿದ್ದಾರೆ. ಅಲ್ಲಿ ಕೂಡ ಸ್ವಲ್ಪ ಮೀಟಿಂಗ್ ಇದೆ, ಬರ್ಲಿಕ್ಕೆ ಲೇಟ್ ಆಗ್ತದ, ನೀನು ಹೋಗಿ ನಾನು ಬರತ್ತಂತ ಪ್ರೋಗ್ರಾಮ್ ಅಟೆಂಡ್ ಆಗು ಅಂತ ಹೇಳಿದ್ರು. ಸೊ ನಾನು ಬಂದೆ. ನಮ್ಮ ಸಚಿನನ್ನ ಹೀಗೆ ಒಂದು ಒಳ್ಳೆ ಕಾರ್ಯನು ಮಾಡ್ತಾ ಇದ್ದಾರ. ಮೊನ್ನೆ ತಾನೇ ಕಾಜಾಕೋಟ್ನೂರ್ನಲ್ಲಿ ನಮ್ಮ ಸಚಿನ್ ಪರ್ದಾವಣ್ಣವರು ಇದ್ದಿದ್ರು, ಅಲ್ಲಿ ಮತ್ತಿಮೂಡ್ ಸಾಹೇಬರು ಬಂದಿದ್ರು. ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ ಅಣ್ಣ. ನಾವು ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ
ಕಲಬುರಗಿ ನಗರದ ಉದಯ ಭಾಗ ಆಗಿರುವಂಥ ಕನ್ನಡ ಭವನದಲ್ಲಿ ಇವತ್ತು ನಾವು 66ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮತ್ತು ದಿವ್ಯ ಸಾಹಿತ್ಯವನ್ನು ವಹಿಸಿರುವಂಥ ನಮ್ಮ ಶ್ರೀನಿವಾಸ ರಡ್ಗಿಯ ಗುರುಜಿಯಾಗಿರೋ ಸ್ವಾಮಿಗಳಾಗಿರುವಂಥ ನಮ್ಮ ರೇಣುಸಿದ್ದೇಶ್ವರ ಶಿವಾಚಾರ್ಯವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಚಿತ್ತಾಪುರದ ಮಠದ ಸ್ವಾಮಿಗಳಾಗಿರುವಂಥ ಸೋಮಶೇಖರ ಶಿವಾಚಾರ್ಯ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಉದ್ಘಾಟಕರಾಗಿ ನಮ್ಮ ದತ್ತಾತ್ರೇಯ ಪಾಟೀಲ್ ಅವರು ಮತ್ತು KKTBಯ ಅಧ್ಯಕ್ಷರಾಗಿರುವಂಥ ದತ್ತಾತ್ರೇಯ ಪಾಟೀಲ್ ರೇವೂರವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಏನು ಈ ಕಾರ್ಯಕ್ರಮದ 66ನೇ ಕರ್ನಾಟಕ ರಾಜ್ಯೋತ್ಸವದ ವೇದಿಕೆಯನ್ನು ನಾವು ಮಾಡಿದ್ದೇವೆ. ದಿವಂತ ಭೀಮಶಾ ಮತ್ತಿಮೂಡು ಸರ್ ಅವರ ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಮೆಚ್ಚಿನ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಮತ್ತಿಮೂಡವರ ಧರ್ಮಪತ್ನಿಯಾಗಿರುವಂಥ ಜಯಶ್ರೀ ಮತ್ತಿಮೂಡವ್ರ ಮೇಡಮ್ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ನಗರದ ಮಾಜಿ ವಿಧಾನ ಪರಿಷತ್ ನಾಯಕರಾಗಿರುವಂಥ ನಮ್ಮ ಅಲ್ಲಂಪರು ಪಾಟೀಲ್ ಅವರು ಮತ್ತು ನಮ್ಮ ನೀಲಕಂಠರಾವ್ ಮುಲ್ಗೆ ಅವರು ಮತ್ತು ಕೃಷ್ಣಾರೆಡ್ಡಿ ಸರ್ ಅವರು, ಅದೇ ರೀತಿಯಾಗಿ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ವಿಜಯಕುಮಾರ್ ತೆಗಿಲ್ತಿಪ್ಪಿ ಅವರು, ಸುಮಾರು ಜನ ಇವತ್ತು ಈ ಕಾರ್ಯಕ್ರಮ ಆಗಮಿಸಿ ಈ ಕಾರ್ಯಕ್ರಮ ವಿಶೇಷವಾಗಿ ಇವತ್ತು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಲಬುರಗಿ ನಗರ ಬೆಂಗಳೂರಿನಿಂದ ಕಲಬುರಗಿ ನಗರಕ್ಕೆ ಪ್ರಥಮ ಬಾರಿ ಆಗಮಿಸಿರುವಂಥ ಜೂನಿಯರ್ ಅವಿನಾಶ್ ಅವರು ಮತ್ತು ಮಜಾ ಥಿಯೇಟರ್ ಕಾಮಿಡಿ ಆಗಿರುವಂಥ ನಮ್ಮ ಪ್ರವೀಣ್ ಕುಮಾರ್ ಅವರು ಕಲಬುರಗಿ ನಗರ ಆಗಮಿಸಿದ್ದಾರೆ. ಇದು ಬಹಳ ಸಂತೋಷದ ಮಾತು. ಯಾಕಂದರೆ ಪ್ರತಿ ವರ್ಷ ನಾವು ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತೇವೆ. ಇದು ಒಂದಿನ ಕರ್ನಾಟಕ ರಾಜ್ಯೋತ್ಸವ ಅಲ್ಲ, ಪ್ರತಿ ವರ್ಷ ನಾವು 365 ದಿನ ಕರ್ನಾಟಕ ರಾಜ್ಯೋತ್ಸವ ಆಚರಣೆಯನ್ನು ಮಾಡಬೇಕು. ಆದರೂ ಇವತ್ತು ನಾವು ನವೆಂಬರ್ 1ನೇ ತಾರೀಕಿನಿಂದ ನಾವು ಆಚರಣೆ ಮಾಡುತ್ತೇವೆ, ಒಂದು ತಿಂಗಳು ಸಂಪೂರ್ಣವಾಗಿ. ಅದಕ್ಕೆ ಇವತ್ತು ನಾವು ಕನ್ನಡ ಭವನದಲ್ಲಿ ಒಂದು ಅದ್ದೂರಿಯಾಗಿ ಇವತ್ತು ಎಲ್ಲ ನಮ್ಮ ನಾಯಕರಿಗೆ ಮತ್ತು ಕಲಬುರಗಿ ನಾಯಕರಿಗೆ, ಅದೇ ರೀತಿಯಾಗಿ ಬೆಂಗಳೂರಿನಿಂದ ಆಗಮಿಸಿದ ನಟಗಳಿಗೆ ನಾವು ಹಾರ್ದಿಕ ಸ್ವಾಗತವನ್ನು ಮಾಡಿ ಇಲ್ಲಿ ಬಂದಿರುವಂಥ ನಮ್ಮ ಕನ್ನಡಿಗರ ಅಭಿಮಾನಿಗಳು, ಬುದ್ಧಿಜೀವಿಗಳು, ಸಾಹಿತಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಮತ್ತು ನನ್ನ ಜೈ ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ನನ್ನ ಕಾರ್ಯಕರ್ತರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಕಾಶಿನಾಥ್ ಮಾಳಿಗೆ ಅವರು, ಉತ್ತರ ಅಧ್ಯಕ್ಷರಾಗಿರುವಂಥ ನಮ್ಮ ಸುರೇಶ್ ಅವರು, ಇವತ್ತು ಅಕ್ಷಯ್ ಅವರು, ಸುಮಾರು ಅವರು ಬಂದು ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಅವರಿಗೆ ಎಲ್ಲರಿಗೆ ನಾನು ಇವತ್ತು ಈ ಕಲಬುರಗಿ ನಾಡಿನ ಜನತೆಗೆ ನಾನು ಧನ್ಯವಾದ. ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ನಾವು ಇವತ್ತು ನಾವು ಕಲಬುರಗಿ ನಗರದಲ್ಲಿ ವಿಶೇಷವಾಗಿ ನಾವು ಎಲ್ಲ ಮಾಧ್ಯಮಗಳಿಗೆ ಮತ್ತು ರಾಜಕಾರಣಿದವರಿಗೆ ಮತ್ತು ವಿಶೇಷವಾಗಿ ಮಾಧ್ಯಮಗಳಿಗೆ ಮತ್ತು ನ್ಯಾಯವಾದಿಗಳಿಗೆ ಮತ್ತು ವೈದ್ಯಕೀಯ ಡಾಕ್ಟರ್ಗಳಿಗೆ ನಾವು ಇವತ್ತು ಜೈ ಕರ್ವೆ ಪ್ರಶಸ್ತಿಯನ್ನು ನಾವು ಜೈ ಕರ್ವೆ ರತ್ನ ಪ್ರಶಸ್ತಿ ನೀಡಿದ್ದೇವೆ. ಇದು ವಿಶೇಷವಾಗಿ ಯಾಕಂದರೆ ಎಲ್ಲರಿಗೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಟ್ರಾಫಿಕ್ ಇರ್ಬೋದು, ಡಾಕ್ಟರ್ಗಳಿರ್ಬೋದು, ನ್ಯಾಯವಾದಿಗಳಿರ್ಬೋದು ಮತ್ತು TV ಮಾಧ್ಯಮ ಇರ್ಬೋದು, TV ಚಾಲಕರಿರ್ಬೋದು, ಮಾಧ್ಯಮ ಮತ್ತು ದಿನಪತ್ರಿಕೆ ಇರ್ಬೋದು, ಎಲ್ಲರಿಗೂ ಜೊತೆಯನ್ನು ಕೂಡಿ ಇವತ್ತು ನಾವು ಪ್ರಶಸ್ತಿ ನೀಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಏನು ಬರದ ತಿಂಗಳಲ್ಲಿ ಮತ್ತು ಕುವೆಂಪು ಜಯಂತಿ ಇದೆ, ಆ ಕುವೆಂಪು ಜಯಂತಿಯಲ್ಲಿ ಮತ್ತು ವಿಶೇಷವಾಗಿ ಸಾಹಿತಿಗಳಿಗೆ ಮತ್ತು ಹೊಸ ಮುಖಗಳಿಗೆ ನಾವು ಮತ್ತು ವಿಶೇಷವಾಗಿ ಸನ್ಮಾನವನ್ನು ಮಾಡ್ತೇವೆ. ಅದೇ ಪ್ರತಿ ವರ್ಷ ಇದೇ ರೀತಿ ಅದ್ದೂರಿಯಾಗಿ ನಿಮ್ಮ ಮಾಧ್ಯಮಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಲೇಟ್ ಆದರೂ ನೀವು ಇದ್ದ ತನಕ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ನಿಮಗೆಲ್ಲರಿಗೆ ನಾನು ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳಿ ಸಮತಾ ಸೈನಿಕ ದಳದ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಸಂವಿಧಾನ ಪೀಠಿಕೆಯ ಮೆರವಣಿಗೆಗೆ ಶ್ರೀಶೈಲಂನ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಲಬುರಗಿ ನಗರದ ಬಸ್ ನಿಲ್ದಾಣದ ಎದುರುಗಡೆ ಚಾಲನೆ ನೀಡಿದರು. ನವೆಂಬರ್ 26ರಂದು ಭಾರತದ ಸಂವಿಧಾನದ ಪೀಠಿಕೆಯು ನಮ್ಮ ದೇಶದ ಪವಿತ್ರ ಗ್ರಂಥವಾದ ಸಂವಿಧಾನದ ಆಶಯಗಳು ಹಾಗೂ ಆಕಾಂಕ್ಷೆಗಳ ಪ್ರತಿಬಿಂಬವಾಗಿದ್ದು, ಇದರ ಎಲ್ಲಾ ಶ್ರೇಯಸ್ಸು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಹಾಗೂ ಚಿಂತಕರಾದ ಪ್ರೊಫೆಸರ್ ಯಶವಂತರಾಯ್ ಅಷ್ಟಗಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಆವರಣದಲ್ಲಿ ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಆಯೋಜಿಸಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸಿದ ನಂತರ ಮಾತನಾಡಿದರು. ಮುಂದುವರೆದು ಮಾತನಾಡಿದ ಅವರು, ಭಾರತ ಸರ್ಕಾರವು ಸಂವಿಧಾನದ ಮೂಲಕ 3 ಅಂಗಗಳ ಅಧಿಕಾರದ ವ್ಯಾಖ್ಯಾನ ಮಾಡುತ್ತದೆ ಹಾಗೂ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು ನಿರ್ದಿಷ್ಟಪಡಿಸುತ್ತದೆ. ಹೀಗಾಗಿ ದೇಶದ ಎಲ್ಲಾ ಕಾನೂನುಗಳಿಗಿಂತ ಸಂವಿಧಾನವೇ ಮಿಗಿಲಾಗಿದ್ದು, ಈ ಸಂವಿಧಾನವು ಪ್ರತಿಯೊಬ್ಬ ಭಾರತೀಯರ ಆತ್ಮಗೌರವದ ಪ್ರತೀಕ ಎಂದು ಪ್ರೊಫೆಸರ್ ಅಷ್ಟಗಿ ವ್ಯಾಖ್ಯಾನಿಸಿದರು. ಕರ್ನಾಟಕ ಸಮತಾ ಸೈನಿಕ ದಳದ ವಿಭಾಗೀಯ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಟಿ ಮಾಲೆ ಮಾತನಾಡಿ, ಭಾರತದ ಸಂವಿಧಾನವು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ 3 ಆಧಾರ ಸ್ತಂಭಗಳ ಮೇಲೆ ಗಟ್ಟಿಯಾಗಿ ಸ್ಥಾಪಿತವಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಈರಣ್ಣ ಜಾನೆ, ಜನಪದ ಕಲಾವಿದರಾದ MN ಸುಗಂಧಿ, ಯುವ ದಲಿತ ಮುಖಂಡ ಮಿಲಿಂದ್ ಕಣಮಸ್, ಶಿವಮೂರ್ತಿ ಬಲಿಚಕ್ರವರ್ತಿ, ರಾಜು ಹರಸೂರ, ಮಲ್ಲಮ್ಮ ಜಗತ್, ವಿಜಯಕುಮಾರ್ ಭುಮಾಗರ್, ಅನಿಲ್ ಕುಮಾರ್ ದೇವರಮನಿ, ಸರುಬಾಯಿ ಕೃಷ್ಣಾನಗರ, ರುಕ್ಮಿಣಿ ರೋಜಾ, ಇಂದುಮತಿ ಭಾರತನೂರ್, ಯಶೋಧಾ ಕುಸುನೂರ್, ಸೂರ್ಯಕಾಂತ್ ಅಂಬಲಗಿ, ಸತೀಶ್ ಮದರಿ, ಡಾಕ್ಟರ್ BR ಅಂಬೇಡ್ಕರ್ ಸೇನೆಯ ತಾಲೂಕಾ ಅಧ್ಯಕ್ಷರಾದ ಅರ್ಜುನ್ ಕಟ್ಟಿಮನಿ ಕಾಳ್ನೂರ್, ರಾಜ್ಕುಮಾರ್ ರಾಠೋಡ್, ಶರಣಪ್ಪ ಬಾಪುನಗರ್, ಮಹಾದೇವಿ ಹಯ್ಯಾಳ್ಕರ್, ಇಮಾಮ್ B, ಪ್ರೇಮಾ ಸೇರಿದಂತೆ
ವಿವಿಧ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ನಾನು ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ, ಜಿಲ್ಲಾ ಗೌರವ ಕಾರ್ಯದರ್ಶಿ, ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಮ ಅನುಯಾಯಿ. ಇವತ್ತು ಕರ್ನಾಟಕ ಸಮತಾ ಸೈನಿಕ ದಳ ವತಿಯಿಂದ ಆಯೋಜನೆಗೊಂಡಿರುವಂತಹ ಸಮರ್ಪಣಾ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಇವತ್ತು ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂರ್ತಳಿಯ ಹತ್ತಿರ ಸಮಾವೇಶಗೊಂಡು ನಮ್ಮ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ನ್ಯಾಯವಾದಿಗಳು ಆಗಿರುವಂತಹ ಸ್ನೇಹಿತ ಶ್ರೀ ಸಂಜೀವ್ ಕುಮಾರ್ ಮಾಲೆಯವರ ನೇತೃತ್ವದಲ್ಲಿ ಅವರೆಲ್ಲ ಜಿಲ್ಲಾ ಮತ್ತು ತಾಲೂಕಿನ ಮತ್ತು ವಿಭಾಗೀಯ ಪದಾಧಿಕಾರಿಗಳು ಇಲ್ಲಿ ಸೇರಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಒಂದು ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಮತ್ತು ಬೃಹತ್ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949ರ ಇದೇ ದಿನದಂದು ಭಾರತದ ಒಂದು ಸಂಸತ್ತಿಗೆ ಇದನ್ನು ಅಂಗೀಕರಿಸಲು ಕೊಟ್ಟು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಯಾರಾದರೂ ಕೊಟ್ಟಿದ್ದಾರೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತೀವಿ ಬಂಧುಗಳೇ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೌಲಿಕ ವಿಚಾರಗಳನ್ನು ಏನು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ, ಯಾರಿಗೆ ಕಣ್ಣಿಲ್ಲದವರಿಗೆ ಕಣ್ಣಾಗಿ ಈ ಸಂವಿಧಾನವು ಈ ಭಾರತ ದೇಶದ ಎಲ್ಲ ಪ್ರಜೆಗಳನ್ನು ಜಾತಿ, ಮತ, ಧರ್ಮ, ಪಂಥ ಅನ್ನದೇ ಎಲ್ಲರಿಗೂ ಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಈ ಒಂದು ಭಾರತ ಸಂವಿಧಾನ ಇವತ್ತು 2015ರಂದು ಅಂದಿನ ಭಾರತ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನವನ್ನು ಇವತ್ತು ಸಂವಿಧಾನ ಸಮರ್ಪಣಾ ದಿನವಂತ ಆಚರಿಸ್ತಾ ಇದ್ದೇವೆ. ಇದಕ್ಕೂ ಮುಂಚೆ ಈ ದಿನವನ್ನು ಕಾನೂನು ದಿನವಂತ ಆಚರಿಸ್ತಾ ಇದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ವಿಚಾರಗಳನ್ನು ಇಟ್ಟುಕೊಂಡು ಅವತ್ತಿನ ಕಾಲಕ್ಕೆ ಭಾರತ ಸಂವಿಧಾನ ಬರಲಿಕ್ಕೆ ಯಾವೊಬ್ಬ ವ್ಯಕ್ತಿಯೂ ಕೂಡ ಅಷ್ಟು ಅರ್ಹರಾಗಿರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನ್ಯಾಯಶಾಸ್ತ್ರದಲ್ಲಿ ಪರಿಣಿತರಾಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಪರಿಣಿತರಾಗಿದ್ದರು, ಅವರು ನಮ್ಮ ಅರ್ಥಶಾಸ್ತ್ರದಲ್ಲಿ ಕೂಡ ಪ್ರವೀಣರಾಗಿದ್ದರು. ಅದರ ಜೊತೆಗೆ ಸಮಾಜಶಾಸ್ತ್ರದಲ್ಲೂ ಪ್ರಾವೀಣ್ಯತೆಯನ್ನು ಹೊಂದಿ ಏಕೈಕ ವ್ಯಕ್ತಿಯಾಗಿ ಭಾರತ ದೇಶದ ಸಂವಿಧಾನವನ್ನು ಬರಲಿಕ್ಕೆ ಅವರು ಅತ್ಯಂತ ಅರ್ಹರಾಗಿದ್ದರು. ಹಾಗಾಗಿ ಭಾರತ ದೇಶದ ಸಂವಿಧಾನ ಈ ವಿಶ್ವದ ಎಲ್ಲ 190 ದೇಶಗಳ ಸಂವಿಧಾನಕ್ಕಿಂತಲೂ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ. ನಾವು ಇವತ್ತು ನೋಡ್ತಾ ಇದ್ದೇವೆ, ಪಕ್ಕದ ಪಾಕಿಸ್ತಾನದಲ್ಲಿ ಇವತ್ತು 3 ಸಂವಿಧಾನಗಳು ಆಗೋಗಿವೆ, ನೇಪಾಳದಲ್ಲಿ 7 ಸಂವಿಧಾನಗಳು ಆಗೋಗಿವೆ. ಆದರೆ ಭಾರತದಲ್ಲಿ ಒಂದೇ ಒಂದು ಸಂವಿಧಾನ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಸಮತಾ ಸೈನಿಕ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಮರ್ಪಣೆ ಮಾಡಿದ ದಿನ ನಾವು ಆಚರಣೆ ಮಾಡ್ತಾಯಿದ್ದೇವೆ. ಈಗಾಗಲೇ ಪ್ರೊಫೆಸರ್ ಯಶವಂತರಾವ್ ಅಷ್ಟಗಿ ಹೇಳ್ದಂಗೆ ಇಡೀ ದೇಶದಲ್ಲಿ ಎಷ್ಟು ಪ್ರಪಂಚದಲ್ಲಿ ಯಾವ ಸಂವಿಧಾನ ಕೂಡ ಇಷ್ಟು ಸಮಗ್ರವಾಗಿ ಕಂಡಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿ ಒಂದು ಏಕತೆಗಾಗಿ ನಮಗೆ ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ಪವಿತ್ರ ದಿನ ಇವತ್ತು. ಇಡೀ ನಾವು ರಾಜ್ಯದಂಥ ನಮ್ಮ ಕರ್ನಾಟಕ ಸಮತಾ ಸೈನಿಕರ ಪರವಾಗಿ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೇ ಎಲ್ಲ ಧರ್ಮದವರಿಗೆ ಆದ್ಯತೆ ಮೇರೆಗೆ ಇದರಲ್ಲಿ ಅನ್ವಯಿಸಿದ್ದಾರೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಈ ಸೂರ್ಯ ಚಂದ್ರ ಇರುವವರಿಗೆ ಈ ಸಂವಿಧಾನ ಇರ್ತಕ್ಕಂಥ ಇದ್ದೇ ಇರುತ್ತದೆ ಅಂತ ಹೇಳಿ ಅಂಗವಾಗಿ ನಾವು ಏನು ಒಂದು ಬೃಹತ್ ಆಕಾರದ ಸಂವಿಧಾನ ಪೀಠವನ್ನು ಮೆರವಣಿಗೆ ಮುಖಾಂತರ ಕೇಂದ್ರ ಬಸ್ ನಿಲ್ದಾಣ ನಿಂತ ಜಗತ್ತು ವೃತ್ತದವರೆಗೂ ಈಗ ಬಂದಿದ್ದೀವಿ. ಈ ಒಂದು ಇದಕ್ಕೆ ಸ್ಪಂದನೆ ಕೊಟ್ಟರು ಎಲ್ಲರಿಗೂ ಧನ್ಯವಾದಗಳು. ಬಾಬಾ ಸಾಹೇಬರ ಸಂವಿಧಾನ ಬರೆದಾರ ಅಂತ ತಿಳ್ಕೊಂಡು ಈ ದೇಶದ ಒಬ್ಬ ಅಪ್ಪಟ ಭಾರತೀಯನಾಗಿ ದೇಶದ ಸ್ವಾಭಿಮಾನಿಯ ಶಕ್ತಿಯಾಗಿ ಬೆಳೆದಿದ್ದರೂ ಕೂಡ ನೋಡುವ ಸಾಮಾಜಿಕ ದೃಷ್ಟಿಯಲ್ಲಿ ಜಾತಿಯನ್ನು ಕಂಡುಕೊಂಡು ಸಂವಿಧಾನದ ಒಂದು ಕ್ರಮಬದ್ಧವಾಗಿ ಜಾರಿ ಬರಲಾದಕ ಒಂದು ದುಃಖದ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದರಂತೆ ವಿಶ್ವ ಮಾನ್ಯತೆ ಪಡೆದ ನಮ್ಮ ಸಂವಿಧಾನವು ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇವತ್ತು ಪ್ರಪಂಚದ ಅರ್ಧ ಭಾಗದಲ್ಲಿ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬರ ಒಂದು ವ್ಯಕ್ತಿತ್ವವನ್ನು ಪ್ರತಿನಿಧಿಸುವ ಒಂದು ಶಕ್ತಿಯನ್ನು ಭಾರತ ಪಡ್ಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಅದರಂತೆ ಯಾವ ಈ ಭಾರತೀಯ ಜನಾಂಗಕ್ಕೆ ಯಾವ ಜಾತಿ ಧರ್ಮ ಯಾವುದೇ ಆಧಾರ ಇರಲಿ, ಸರಿಸಮಾನತೆ ಆಗಬೇಕು, ಸರಿಸಮಾನತೆ ಜೀವನ ಆಗಬೇಕಂತ ಬಾಬಾ ಸಾಹೇಬರ ಕನಸನ್ನು ಕಂಡಿದ್ದರು. ಆ ಕನಸು ಇವತ್ತು ಎಲ್ಲ ಧರ್ಮ ಜನಾಂಗದವರಿಗೆ ಅರಿವಾಗಂಥ ಒಂದು ಸನ್ನಿವೇಶ ನಿರ್ಮಾಣವಾಗುತ್ತಿದೆ. ಸರ್ಕಾರವು ಕೂಡ ಸಂವಿಧಾನವನ್ನು ಪ್ರಚಾರ ಮಾಡೋ ಒಂದು ಕರ್ಮವು ಕೈಗೊಳ್ಳಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವು ಇವತ್ತು ಭಾರತ ಸಂವಿಧಾನ ಅಡಿಯಲ್ಲಿ ಬದುಕುತ್ತಿದ್ದೇವೆ.
ಕಾನೂನುಗಳನ್ನು ರೂಪಿಸ್ತಿದ್ದೇವೆ. ಕಾನೂನು ಪ್ರಕಾರ ನಾವು ನಡೆಯಬೇಕಂತ ತಿಳ್ಕೊಂಡು ಇನ್ನೂ ಹೆಚ್ಚೆಚ್ಚಿನ ದುಡಿಯೋ ವರ್ಗಗಳಿಗೆ ಸಂವಿಧಾನ ಮಹತ್ವವನ್ನು ತಿಳಿಸ್ಕೊಳ್ಳೋ ಶಕ್ತಿ ನನ್ನ ಇವತ್ತು ಏನು ನಮ್ಮ ನಗರ ಘಟಕದ ಸಮತಾ ಸೈನಿಕಗಳ ನಗರ ಘಟಕವ ನಂದಕುಮಾರ್ ಮತ್ತು ಸಂತೋಷ್ ಅವರ ಒಂದು ನೇತೃತ್ವದಲ್ಲಿ ಮಾಡ್ತಿದ್ದೆ. ಒಳ್ಳೆಯ ಕಾರ್ಯವನ್ನು ಮಾಡಿ ಇವತ್ತು ದುಡಿಯೋ ವರ್ಗದ ಜೊತೆಗೆ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಸಂವಿಧಾನ ಪ್ರಚಾರ ಆಗಲ್ಲ ಅಂತ ತಿಳ್ಕೊಂಡು ಮತ್ತೊಮ್ಮೆ ಇವತ್ತು ನಮ್ಮದು ನಾವೇ ಸಂವಿಧಾನ ಮತ್ತು ಕಾನೂನು, ಸಮಾನತೆ, ಸ್ವಾತಂತ್ರ್ಯ ಇವೆಲ್ಲವನ್ನು ನಾವೇ ಅರ್ಪಿಸ್ಕೊಂಡಂಥ ದಿನದಲ್ಲಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸಂವಿಧಾನದ ಒಂದು ಅರ್ಪಣೆ ದಿನವನ್ನು ನಾನು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರೂ ಶುಭಾಶಯ ಹೇಳ್ತಾ ನಾನು ತಿರುಮಲ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಗುರುಕುಲ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಗುರುಕುಲಂ ಕಿಡ್ಸ್ ಎಕ್ಸ್ಪೋ ಮತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ವಿಶ್ವವಿದ್ಯಾಲಯ ರಸ್ತೆಯ ಇಎಸ್ಐಸಿ ಆಸ್ಪತ್ರೆಯ ಎದುರುಗಡೆಯ ಬೃಂದಾವನ ಕಾಲೋನಿಯಲ್ಲಿ ಇರುವ ತಿರುಮಲ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಗುರುಕುಲ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗುರುಕುಲಂ ಕಿಡ್ಸ್ ಎಕ್ಸ್ಪೋ, ಆರ್ಟ್ ಆಫ್ ವಂಡರ್ಲ್ಯಾಂಡ್ ಮತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮವು ನರ್ಸರಿ ಎಕ್ಸ್ ಸ್ಕಾಲರ್ಸ್ ಗಳಿಂದ ಶನಿವಾರ ದಿನಾಂಕ 26 ನವೆಂಬರ್ 2022 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದ ಮಾಜಿ ಜಿಲ್ಲಾಧಿಕಾರಿಗಳಾದ ಸಿಎನ್ ಲಕ್ಷ್ಮೀನಾರಾಯಣ ಹೆಬ್ಬಾರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್, ಹೆಡ್ ಮಿಸ್ಟ್ರೆಸ್, ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. Science experiments doing is very difficult. I think some of you have participated, you know what is the difficulty. Preaching is easier. ಸ್ವಾಮೀಜಿಗಳು ಏನಾಗುತ್ತೆ, ಯಾವುದೋ ಪ್ರವಚನ ಹೇಳೋದು ಸುಲಭ ಇರುತ್ತೆ, ಅದನ್ನು ಅವ್ರು ಪ್ರಾಕ್ಟೀಸ್ನ ಮಾಡೋದು ಭಾಳ ಕಷ್ಟ. ಸೈನ್ಸ್ನಾಗೂ ಅಷ್ಟೇ, ಟೀಚಿಂಗ್ ಈಸ್ ಈಸಿಯರ್. ಸಿಲೆಬಸ್ ಇದ್ದದ್ದು ನೋಡಿ ಹೇಳೋದು ಕೆಲಸ ಈಸಿ. ಬಟ್ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಎಕ್ಸ್ಪೆರಿಮೆಂಟ್, ಯು ವಿಲ್ ಬಿ ನೋಯಿಂಗ್ ವಾಟ್ ಇಸ್ ದ ಡಿಫಿಕಲ್ಟಿ ಇನ್ ಡೂಯಿಂಗ್ ವೆರಿ ಸ್ಮಾಲ್ ಎಕ್ಸ್ಪೆರಿಮೆಂಟ್. ಇಫ್ ನಾಟ್ ಬಿಗ್, ಸ್ಮಾಲ್ ಆಲ್ಸೋ ಇಸ್ ಡಿಫಿಕಲ್ಟ್. But if you develop skill, it will be easier. If you do it again and again, maybe 3-4 times, then earlier, if an experiment took half an hour to do, then later on you can do that within a minute. That's why the skill development is very much important in India. The national wide, the skill development program is also going on. And in the school, activity-oriented learning is there in your syllabus. So many activities they have given in every chapter. That means you have to do and learn. That is more important. So just by teaching it is not possible to learn the basic skill or science and technology. If you are doing by yourself, you will understand it better. So when we born, maybe in 1962 or maybe later stage, maybe within 1950 or even 1917 also, every house did not have any technological equipments. So now after 1980s, lot of things have come to the home. Earlier, seeing a radio was difficult in a home. Cycle also, people used to think it is luxury. Now, having any kind of car is not luxury. At that level, we are living. This is because of the development in the field of science and technology and application of the science and technology for the betterment of mankind and adding engineering aspect and various other technology which has been developed over the years. That's why we are living in very pleasant scenario with very lot of gadgets in our home. So when we were going to the school, we were not in a position to imagine whether it is possible to see a person's face in any kind of device, because that time the situation was like that. Now sitting in India, in this location, you can see any person anywhere in the world through that you have experienced. WhatsApp call if you are making or internet call if you are making, it is very easy. Similarly, in the education also, if you are using the internet connection or smartphone is there, any thought, if you want to have extra knowledge, it is possible with the mobile. You need not go to the computer itself, or you need not go to the internet cafe. From your home, it is possible to understand many kinds of things. So even for doing experimentation also, there will be lot of videos and also animations
And if you can't understand any subject, it is possible to see. Not only science, other field also. If you want to know any maybe poem in Kannada, that is available. ಅದು ಕುವೆಂಪುದಿರಲಿ ಬೇರೆ ಯಾವುದು ಬೇಂದ್ರದಿರಲಿ anything, it is available in the net. Similarly, anything in the English or maybe social change, maybe during the period of Emperor Ashoka, what was the map of his domain. So that also you can see. Like that, over the period, how it has changed. The India's map has changed. All those things you are going to get. So that's why it is a boon. Mobile is a boon. That's why maybe in advertisement they are telling Dunia Mutti Mein. Isn't it? So if you use that properly, it is possible to have everything. But you have to acquire more and more knowledge. But you should not use any of the equipment for bad things. Like we should not use the knife for bad things, no. So like that, we should not use any of the device invented by the science and technology for bad purposes. So even the weapons, maybe whether it is missile or bomb, anything what which is developed, it is only why it is developed to show we are the powerful. If somebody does something, then we are ready to do that. Okay, but all this maybe in 1903, what was developed? Aeroplane. They invented. Who invented? Wright brothers. Okay, they invented it. What were they doing earlier? They were running a cycle shop, but they had an ambition. We have to do something. So that's why they thought maybe we will put some clothes and we will try to go up, but it was not possible. Then they thought maybe we have to put some engine. They tried and failed. Then again and again they did that. And from maybe about 10 meter height, they fell down once again. So nothing happened. Again and again they tried, and finally they invented the aeroplane. Similarly, whether it is radio or TV or any gadget which you are seeing now, it is the hard work of many technologies, even maybe sometimes IT holders, or without having any degree, many scientists, they have done many things. Thomas Alva Edison, great scientist of the world. You know how much effort he has put in order to develop many skills or many patents. More than 2,000 patents he has made in his lifetime. It is not possible to imagine to us. One patent is a tough job, but during that time, even having a paper for writing something, it was very difficult. Now, everything is available, every kind of device is available. If you have any knowledge, then you can upgrade also with the help of the maybe internet, and you have libraries, and you have maybe advisors, maybe supervisors or guides. But for him, who was there? Only his mother. So isn't it that you have studied maybe in one or the other class, the story of Thomas Alva Edison will be there. So with his effort, he has made a workshop. So that's why the people used to call him as the wizard of Menlo Park. ಹುಚ್ಚ ಅಂತಿದ್ರು. ಯಾಕೆ ಒಂದು ಗುಡ್ಡದ ಕೆಳಗಡೆ ಏನಾಗಿತ್ತು, ಅಲ್ಲೊಂದು ಸಣ್ಣ ಶೆಡ್ ಮಾಡ್ಕೊಂಡಿದ್ದ, ಅಲ್ಲೇ ಏನೋ ಮಾಡ್ಕೊತಿರ್ತಿದ್ದ. ಸೊ ಆ ಥರ ಮಾಡಿ ಏನಾಯಿತು, he has invented one after the other, and what he has made earlier, he has modified and made something new. So the starting one was what? What is the first invention made by him? Bulb. Okay, that is enough. Okay, but bulb you remember. That is one of the greatest invention, because the night time also it is possible to see the day effect, isn't it? But before that, what was the more important thing? Electricity. Invention of electricity by Michael Faraday. These two were the greatest things. So electricity and bulb. Because of that, any of the industries, day and night in different shift, they can work. And we can also, if you want, we can study in the night also. So like that is possible. So all these basic invention in science, ಮೂಲಭೂತ ವಿಜ್ಞಾನದ ಬೆಳವಣಿಗೆ ಏನಿದೆಯಲ್ಲ, ಅದು ಏನಾಗುತ್ತೆ, ಅಪ್ಲೈಡ್ ಸೈನ್ಸ್ನ ಡೆವಲಪ್ ಮಾಡುತ್ತೆ, ಅನ್ವಯಿಕ ವಿಜ್ಞಾನ. Like that, applied electronics or even computer also are applied field. So like that, different applied technologies are going to be developed. So those applied technologies, they will make some engineering
changes or engineering aspect will be involved in that. So these three things will make different gadgets that will change our lifestyle, so that we are saving. Alva? So what we have seen, we did not have cycle, and for me also maybe I consider, or maybe your management president also. So we have later on we purchased cycle, we purchased two-wheeler, we purchased the radio, we purchased the first kind of mobile, then we have changed it to different mobile, now smartphone, car. So this age, that is who born between 1960 to 1980, they have seen different change and they have used those devices. But now for you, as you born, everything is there in the home. Namak landline call, one incident, how that landline call was introduced here. So Namal India did not have technology. So government of India thought we have to make some change in the field of communication. So Pune CDAC anta one company they started. They have pulled many technology to work in different scientific organization, and they made that organization. They gave a task to them. You have to make the exchange, electronic exchange with low cost, and which should work in the rural places also. Because before that ಏನಾಗ್ತಿತ್ತು, ಬೇರೆ ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡಬೇಕಾಗಿತ್ತು, ಮೇನ್ಲಿ ಏನಿದೆ ಜಪಾನ್, ಜರ್ಮನಿ ಆರ್ US. ಸೊ ಈವನ್ ಸ್ಮಾಲೆಸ್ಟ್ ಥಿಂಗ್ ಆ ಕಡೆ ನಾವು ಟರ್ನ್ ಮಾಡಬೇಕಾಗಿತ್ತು, ಅವ್ರು ಕೊಟ್ಟರೆ ಸಿಕ್ತು, ಅವ್ರು ಎಷ್ಟು ಹಣ ಹೇಳ್ತಾರೋ ಅಷ್ಟು ಹಣ ಕೊಟ್ಟರೆ ನಮಗೆ ಸಿಗುತ್ತಿಲ್ಲ, ಸಿಗಲ್ಲ. ಸೊ ದಟ್ ವಾಸ್ ದಿ ಸಿಚುಯೇಷನ್. ಸೊ CDAC ಪುಣೆ ಒಳಗಡೆ ಈ ತರಹ ಏನಾಯಿತು, ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರು, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಅಂತ. ಸೊ ಅದನ್ನು ಸ್ಟಾರ್ಟ್ ಮಾಡಿದ ಮೇಲೆ ಏನಾಯಿತು, then in 2 or 3 years they have developed the exchange which can work in without the maybe AC. ಯಾಕಂದ್ರೆ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸ್ಚೇಂಜ್ ಮಾಡ್ಬೋದು. ಈ ಕಂಪ್ಯೂಟರ್ಗಳು ಅವಾಗೆಲ್ಲ ಕಂಪ್ಯೂಟರ್ ಬಂದರೆ ಇಲ್ಲ AC ರೂಮ್ ಇಡಬೇಕು ಅಂತಿದ್ರು. ಈ ಕಂಪ್ಯೂಟರ್ಗಳಿಗೆ AC ಬೇಕಾಗಿಲ್ಲ, ಲ್ಯಾಪ್ಟಾಪ್ಗಳಿಗೆ ಬೇಕಾಗಿಲ್ಲ, ಯಾವುದಕ್ಕೂ ಬೇಡ. ಲೈಕ್ ದಟ್ ಫಾರ್ ಎಲೆಕ್ಟ್ರಾನಿಕ್ ಎಕ್ಸ್ಚೇಂಜ್ ಆಲ್ಸೋ ವಿತ್ ದೇ ಡೆವಲಪ್ಡ್ ಆರ್ ವಿತ್ ದೇ ವರ್ ಇಂಪಾರ್ಟೆಂಟ್ ಅರ್ಲಿಯರ್, ದೇ required the AC room. ಈಗ AC room ಬೇಕಾಗಿಲ್ಲ. So like that they have invented it. Then they have installed that in the different locations in India. In Gulbarga also the first installation was done in 1989. Small electronic exchange ಸೂಪರ್ ಮಾರ್ಕೆಟ್ ಒಳಗಡೆ ಅಲ್ಲಿ ಏನು ನಿಮಗೆ ಚಾಟ್ ಭಂಡಾರಗಳೆಲ್ಲ ಇದಾವಲ್ಲ ಅದ್ರಿಗೆ ಎದುರುಗಡೆ ಅಲ್ಲೊಂದು ಆಫೀಸ್ ಇದೆ, ಅಲ್ಲಿದೆ ಇಂಟ್ರೊಡ್ಯೂಸ್ ದಟ್. ಒಂದು ಸಣ್ಣ ಬಸ್ ಇತ್ತು, ಬಸ್ ಥರ ಇತ್ತು, ಅದರೊಳಗಡೆ ಎಕ್ಸ್ಚೇಂಜ್ ಇತ್ತು. ಸೊ ಅಷ್ಟೇ ಮಾಡೋದು. ಅದ್ರಾಗೆ ಏನಿದೆ, ಅವಾಗೆಲ್ಲ ಯೂಸರ್ಸ್ ಭಾಳ ಕಡಿಮೆ ಇದ್ರು, ಟೆಲಿಫೋನ್ ಲೈನ್ ಯೂಸರ್ಸ್ ಎಷ್ಟು ಜನ ಗುಲ್ಬರ್ಗದೊಳಗಡೆ ಕೌಂಟ್ ಮಾಡುವಂಥದ್ದು ಅಂಥದ್ದಿತ್ತು. ಸೊ ಬಿಕಾಸ್ ಐ ವಾಸ್ ದೇರ್ ಇನ್ ದ ಮೋಹನ್ ಲಾಟ್ ವೆನ್ ಐ ಕೇಮ್, ದೇರ್ ವಾಸ್ ಟೆಲಿಫೋನ್ ಕನೆಕ್ಷನ್ ಇನ್ ದ್ಯಾಟ್, ಆ್ಯಂಡ್ ವೆನ್ ಐ ಜಾಯಿಂಡ್ ಇನ್ ದ ಸೈನ್ಸ್ ಸೆಂಟರ್ ಆಲ್ಸೋ ಲ್ಯಾಂಡ್ ಲೈನ್ ವಾಸ್ ದೇರ್. ಸೊ ಲೈಕ್ ದಟ್ ಮೇ ಬಿ ಇಫ್ ಯು ಸಿ ಇನ್ ಸಮ್ ಕಾಲನಿ ಮೇ ಬಿ 1 or 2 houses, or when you think about the TV also, maybe in a village maybe 1 or 2 house maybe had that. Myself Revati R. Chatnadikar, and our school name is Gurukul Vidyaniketan English Medium School. Today we have a good exhibition, or a great exhibition. So this is the first time we have organized from the school. Our children are done very effortless job in this exhibition. I'm very happy for that. And we had an chief guest, that former science center Sri Lakshmi Narayan sir. So he was a great inspiration for us. He has guided the children children very good, and he has inspired the children to continue with this exhibition as from the day by day, in the sense from the step by step classes. So I hope we follow all his whatever the rules and whatever the guidelines he has given for the exhibition, we'll follow by our children, and we'll be helping in the future for the children to make such models again and again. And our exhibition conclusion is, there is no conclusion for the exhibition, so we'll be always doing such experiments in our schools. Here Suresh Patange from Gurukul Vidyaniketan School. Today we are organized a science exhibition
from LKG to 10th standard students. And today's chief guest is Sri N. Lakshminarayan Hebbar sir, Farmer Science District Center. And all the students are did very well and good for the exhibition. And sir has guidance to our children to do the best in exhibition. So I thanks to Sri Lakshminarayan Hebbar sir for giving opportunities to our school, and children are made very good models as well as charts. So we are thinking next to do best in future also. Thank you. My name is Kavita. I am from Gurukul Vidya Niketan School. So we have conducted a exhibition. Actually today it was held for the first standard to till 10th standard. It was very good, and all the models were prepared by the students only. It is a very creativity. We'll come to know what is the talent of the student by conducting this exhibition. So now we can see all the models, they are very good, and that too they are prepared self. From this we can develop among them a creativity among the students, and they'll get a knowledge how the models will work and how to prepare the models. So the main aim to conduct this exhibition to create a knowledge among the student of self-development. This help them to in the further for the studies also. These models also we can use for the teaching aids in the classrooms. We can preserve those models in our school, and coming next exhibitions we can do more and more good in this. ಡಿಸೆಂಬರ್ 12ರಂದು ಶ್ರೀ ಕ್ಷೇತ್ರ ಜಡಗಾದ ಶ್ರೀಮಠದಲ್ಲಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ 38ನೇ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದನಹಿಪ್ರಗಾದ ಶ್ರೀಗಳು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಪರಮ ಪೂಜ್ಯ ಶ್ರೀ 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 ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ 38ನೇ ಗುರುವಂದನಾ ಮಹೋತ್ಸವವು ಶುಕ್ರವಾರ ದಿನಾಂಕ 2 ಡಿಸೆಂಬರ್ 2022ರಂದು ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅನುಭವ ಆಶ್ರಮ ನವಕಲ್ಯಾಣ ಮಠ ಶ್ರೀ ಕ್ಷೇತ್ರ ಜಡಗಾ ಶ್ರೀಮಠದಲ್ಲಿ ಸದ್ಭಕ್ತರು ಆಯೋಜಿಸಿದ್ದಾರೆ. ಈ ವರ್ಷ ದಿನಾಂಕ 1 ಡಿಸೆಂಬರ್ 2022ರಂದು 38ನೇ ಗುರುವಂದನಾ ಮಹೋತ್ಸವದ ಸಾಂಕೇತಿಕವಾಗಿ ಶ್ರೀಮಠದ ಗೋಶಾಲೆಯಲ್ಲಿ 38 ಗೋಮಾತೆಗಳ ಪೂಜೆ ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು, ಪರಿಸರ ಪ್ರೇಮಿ ಪೂಜ್ಯರು 5,000 ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯುನೈಟೆಡ್ ಆಸ್ಪತ್ರೆಯವರ ಸಹಯೋಗದಲ್ಲಿ ಆರೋಗ್ಯ ತಪಾಸಣೆ, ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯವರ ಸಹಯೋಗದಲ್ಲಿ ನೇತ್ರ ಚಿಕಿತ್ಸಾ ಶಿಬಿರ ಹಾಗೂ ಶ್ರೀ ಶರಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಿಂದ ದಿನಾಂಕ 2 ಡಿಸೆಂಬರ್ 2022ರಂದು ಶ್ರೀಮಠದಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ಗುರುವಂದನಾ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮೇರು ವ್ಯಕ್ತಿತ್ವವುಳ್ಳ ವ್ಯಕ್ತಿಯನ್ನ ಆಯ್ಕೆ ಮಾಡಿ ರಾಷ್ಟ್ರಮಟ್ಟದ ಸಿದ್ಧಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡುತ್ತಾ ಬರಲಾಗುತ್ತಿದೆ. ಈ ವರ್ಷದ ಪ್ರಶಸ್ತಿಯನ್ನು ಇಡೀ ಭಾರತವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ವಿಶೇಷ ಸಾಧನೆ ಮಾಡಿರುವ ಕಾಂತಾರ ಚಲನಚಿತ್ರದ ಖ್ಯಾತ ನಟ ನಿರ್ದೇಶಕರಾದ ರಿಷಬ್ ಶೆಟ್ಟಿಯವರಿಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದ್ದು, ಅವರು ಈ ಸಮಾರಂಭಕ್ಕೆ ಆಗಮಿಸಿ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಕಿರುತೆರೆಯ ಖ್ಯಾತ ನಿರೂಪಕಿಯಾದ ಅನುಶ್ರೀ ಮಾಡಲಿದ್ದಾರೆ. ಕನ್ನಡ ಚಿತ್ರರಂಗದ ಖ್ಯಾತ ಸಾಹಿತಿಗಳಾದ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ವಿಶೇಷ ಗೌರವ ಸತ್ಕಾರ ನೆರವೇರುವುದು. ಡಾಕ್ಟರ್ ಶಿವಶಂಕರಪ್ಪ ಸಾಹುಕಾರ್ ಕೆಪಿಎಸ್ಸಿ ಚೇರ್ಮನ್ ರವರಿಗೆ ವಿಶೇಷ ಗೌರವ ಸನ್ಮಾನ ಮಾಡಲಾಗುವುದು. ಕಾಶಿಯ 9 ಅರ್ಚಕರಿಂದ ನವ ಕಲ್ಯಾಣಾಧೀಶನಿಗೆ ಶಿವಯೋಗಿ ತನಾರತಿಯ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಲಾಗುವುದು. ಸಾಯಂಕಾಲ 5 ಗಂಟೆಯಿಂದ ಖ್ಯಾತ ಹಿನ್ನೆಲೆ ಗಾಯಕರಾದ ವಿಜಯ್ ಪ್ರಕಾಶ್ ಮತ್ತು ತಂಡದಿಂದ ಸ್ವರ ಸಂಗೀತ ಸಂಭ್ರಮ ಹಾಗೂ ಗುರುವಂದನಾ ಮಹೋತ್ಸವ ಮತ್ತು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳಿಂದ ವಿಶೇಷ ಪ್ರತಿಭೆಗಳು ಸಮಾರಂಭದಲ್ಲಿ ಭಾಗವಹಿಸಲಿದ್ದು, ಈ ಮಹೋತ್ಸವದಲ್ಲಿ ಹರಗುರು ಚರಮೂರ್ತಿಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸಚಿವರು, ಸಂಸದರು, ಶಾಸಕರು ಹಾಗೂ ರಾಜಕೀಯ ಧುರೀಣರು ಉಪಸ್ಥಿತರಿರುವರು ಹಾಗೂ 5 ರಾಜ್ಯಗಳಿಂದ 1.5 ಲಕ್ಷಕ್ಕಿಂತಲೂ ಅಧಿಕ ಭಕ್ತರು ಪಾಲ್ಗೊಳ್ಳುವರು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಪೂರ್ವಭಾವಿ ಸಭೆಯು ಜಡಗಾ ಶ್ರೀಮಠದಲ್ಲಿ ಜರುಗಿದೆ. ಸಭೆಯಲ್ಲಿ ಜಿಲ್ಲಾಡಳಿತವು ಸಹಕರಿಸುತ್ತದೆ ಎಂದು ತಿಳಿಸಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು 1,000ಕ್ಕಿಂತಲೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಯ ಸಲುವಾಗಿ ನಿಯೋಜಿಸುವುದಾಗಿ ತಿಳಿಸಿದ್ದಾರೆ ಎಂದು ಗುರುವಂದನಾ ಮಹೋತ್ಸವದ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾದ ಮಾದನಹಿಪ್ಪರಗ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಸ್ವಾಮಿಗಳವರ 38ನೇ ಗುರುವಂದನಾ ಮಹೋತ್ಸವದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿ ಪತ್ರಿಕಾಗೋಷ್ಠಿಯನ್ನು ಪೂಜ್ಯರು ಸ್ಟಾರ್ಟ್ ಮಾಡ್ತಾರೆ. 2ನೇ ತಾರೀಕಿನ ದಿವಸ ಜಡಗಾ ಮುಗಳಕೋಡು ಮಠದ ಪೀಠಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ 38ನೇ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮ
ಈ ಕಾರ್ಯಕ್ರಮವನ್ನು ಎಲ್ಲ ಭಕ್ತರು ಸೇರಿ ಪೂಜ್ಯರಿಗೆ ಒಂದು ವಂದನೆಯ ಸಮರ್ಪಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮ. ಪರಮ ಪೂಜ್ಯರ ಪ್ರತಿ ವರ್ಷದ ಹುಟ್ಟುಹಬ್ಬವನ್ನು ಅವರು ವೈಯಕ್ತಿಕವಾಗಿ ಕುಷ್ಠರೋಗಿಗಳ ಕಡೆಗೆ, ಜೊತೆಗೆ ಆಸ್ಪತ್ರೆಗಳಲ್ಲಿ ಹಣ್ಣು ಹಾಲು ರೋಗಿಗಳಿಗೆ ವಿತರಿಸೋದ್ರ ಮೂಲಕ, ಜೊತೆಗೆ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ಇವನ್ನೆಲ್ಲ ಮಾಡೋದ್ರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದರು. ಆದರೆ ಭಕ್ತರ ಅಭಿಪ್ರಾಯ, ಭಕ್ತರ ಒಂದು ಸಲಹೆ ಮೇರೆಗೆ, ಅವರೆಲ್ಲರ ಒತ್ತಾಸೆಯ ಮೇರೆಗೆ ಈ ಒಂದು ಗುರುವಂದನೆ ಕಾರ್ಯಕ್ರಮವನ್ನು ಎಲ್ಲ ಭಕ್ತರು ಸೇರಿ ಆಯೋಜನೆ ಮಾಡ್ತಾ ಇರುವಂಥದ್ದು ವಿಶೇಷವಾಗಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸುಮಾರು 5,000 ಸಸಿಗಳನ್ನು ನೆಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದೆ. ಜಡಗ ಶ್ರೀಮಠದ ಬಗ್ಗೆ ನಿಮ್ಮೆಲ್ಲರಿಗೂ ಸಹಿತ ಗೊತ್ತಿರುವಂಥದ್ದು. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ 3 ರಾಜ್ಯಗಳಲ್ಲಿ ಸುಮಾರು ಅಪಾರವಾಗಿರುವಂಥ ಭಕ್ತ ಸಂಪತ್ತನ್ನು ಹೊಂದಿರುವಂತಹ ಶ್ರೀಮಠ. ಆ ಎಲ್ಲ ಭಕ್ತರಿಗೆ ಒಂದು ಶ್ರದ್ಧಾಸ್ಥಾನ ಮಠ ಅಂತಂದರೆ ಅದು ಜಡಗ ನವಕಲ್ಯಾಣ ಮಠ ಅನ್ನುವಂಥದ್ದು. ಜೊತೆಗೆ ಶ್ರೀಮಠದಲ್ಲಿ ಗೋಶಾಲೆ, ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಲುವಾಗಿ ಬರುವ ದಿನಮಾನಗಳಲ್ಲಿ ಉಚಿತ ಶಿಕ್ಷಣ, ಜೊತೆಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸುವಂಥ ವ್ಯವಸ್ಥೆಯನ್ನು ಪರಮ ಪೂಜ್ಯರಾಗಿರುವಂತಹ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಹಗಲಿರುಳು ಸಹಿತ ಶ್ರಮಿಸ್ತಾ ಇದ್ದಾರೆ. ಜೊತೆಗೆ ನೊಂದವರಿಗೆ ಸಂತ್ವಾನದ ನುಡಿಗಳನ್ನು ಹೇಳುತ್ತಾ ಸಮಾಜದಲ್ಲಿ ಹಲವಾರು ಪ್ರಮುಖ ಕಾರ್ಯಕ್ರಮಗಳನ್ನು ಮಾಡಿ, ಜೊತೆಗೆ ಜನರ ಮನವನ್ನು, ಈ ನಾಡನ್ನು ಬೆಳಗುತ್ತಾ ಇರುವಂತಹ ಪರಮ ಪೂಜ್ಯರು ಜಡಗಿಯ ಸಿದ್ದರಾಮ ಶಿವಯೋಗಿಗಳ ಕರಸಂಜಾತರಾಗಿ ಎಲ್ಲ ಸಮಾಜದ ದೊಡ್ಡ ದೊಡ್ಡ ಸೇವೆಗಳನ್ನು ಪರಮ ಪೂಜ್ಯರು ಮಾಡ್ತಾ ಇರುವಂಥದ್ದು ನಾವೆಲ್ಲ ಹೆಮ್ಮೆ ಪಡುವಂಥ ಸಂಗತಿ. ಹೀಗಾಗಿ ಇದೆಲ್ಲ ಹುಟ್ಟುಹಬ್ಬವನ್ನು ಭಕ್ತರು ಅವರಿಗೆ ಮಾಡ್ಕೊಳ್ಬೇಕನ್ನುವಂಥ ಇಚ್ಛೆ ಇಲ್ಲ. ಆದರೆ ಎಲ್ಲ ಭಕ್ತರ ಒಂದು ಇಚ್ಛೆಯ ಮೇರೆಗೆ ಅವರು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಗುರುವಂದನ ರೀತಿ ಒಳಗಡೆ ಮಾಡ್ತಾ ಇದ್ದೇವೆ. ಇಷ್ಟನ್ನು ಕೊಟ್ಟಿಹುದಾತನ ಕರುಣೆ ಒಂದಿಷ್ಟಾದರೂ ಇರಲಿ ಉಪಕೃತಿ ಸ್ಮರಣೆ ಅನ್ನುವ ರೀತಿ ಒಳಗಡೆ ಎಲ್ಲವನ್ನು ಗುರುಗಳು ಭಕ್ತರಿಗಾಗಿಯೇ ತಮ್ಮ ಇಡೀ ಜೀವಮಾನವನ್ನು ಕಳೀತಾರೆ. ಹೀಗಾಗಿ ನಮಗೋಸ್ಕರ ತಮ್ಮ ಜೀವನವನ್ನು ಸವಿಸುವಂತಹ ಪೂಜ್ಯರಿಗೆ ಭಕ್ತರಾಗಿರ್ತಕ್ಕಂಥವ್ರು ನಾವೆಲ್ಲರೂ ಸೇರಿ ಅವರಿಗೆ ಒಂದು ಗುರುವಂದನೆ ಕಾರ್ಯಕ್ರಮವನ್ನು ಮಾಡಿದರೆ ತಪ್ಪಿಲ್ಲ ಅನ್ನುವಂಥ ಭಾವನೆಯಿಂದ ಎಲ್ಲ ಭಕ್ತಾದಿಗಳು ಸೇರಿ ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. 38ನೇ ಗುರುವಂದನೆ ಕಾರ್ಯಕ್ರಮ ಅದು ಡಿಸೆಂಬರ್ 2ನೇ ತಾರೀಕಿನ ದಿವಸ ನಡೆಯುವಂಥದ್ದು. ಈಗಾಗಲೇ ಶ್ರೀಮಠದಲ್ಲಿ ಹೆಚ್ಚಕ್ಕೂ 40-50ಕ್ಕೂ ಹೆಚ್ಚು ಗೋವುಗಳನ್ನು ಇಟ್ಕೊಂಡು ಗೋಶಾಲೆ ಪ್ರಾರಂಭ ಮಾಡಿ ಅವುಗಳಿಗೆ ಪೂಜೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ. ಅದಾದ ಮೇಲೆ 5,000 ಸಸಿಗಳಿಗೆ ಈಗಾಗಲೇ ಗುಂಡಿ ತೋಡಿ ಇಟ್ಟಿದ್ದಾರೆ. ಆ ದಿನ ಸಸಿಗಳನ್ನು ನೆಟ್ಟು 5,000 ಸಸಿಗಳನ್ನು ಏಕಕಾಲಕ್ಕೆ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಕಾರ್ಯಕ್ರಮ. ಅದಾದ ಮೇಲೆ ನವಕಲ್ಯಾಣಧೀಶನಿಗೆ ಕಾಶಿಯ ಅರ್ಚಕರಾಗಿರ್ತಕ್ಕಂಥ ನೀವೆಲ್ಲ ಗಂಗಾರತಿ ನೋಡಿರ್ತೀರಿ, ವಿಶೇಷ ಆರತಿ ನೋಡಿರ್ತೀರಿ. ಅದನ್ನು ಈ ಜನ ನೋಡಿರಲ್ಲ ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಭಕ್ತಾದಿಗಳು ಸೇರಿ ಕಾಶಿಯ 9 ಜನ ಅರ್ಚಕರನ್ನು ಕರೆಸಿ ಪೂಜ್ಯರಾಗಿರುವಂಥ ಸಿದ್ದರಾಮ ಶಿವಯೋಗಿಗಳವರ ಒಂದು ಮೂರ್ತಿಗೆ ಗಂಗಾರತಿ ತನಾರತಿಯನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಹೊಸದಾಗಿರುವಂತಹ ಮೆರಗನ್ನು ತಂದುಕೊಡ್ತಾ ಇದೆ. ಅದರ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೊತೆಗೆ ಸಮಾಜಕ್ಕೆ ಉಪಯೋಗವಾಗುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಈ ಗುರುವಂದನಾ ಮಹೋತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ಆಯೋಜನೆ ಮಾಡಿರುವಂಥದ್ದು ವಿಶೇಷವಾಗಿರುವಂಥದ್ದು. ಜೊತೆಗೆ ಆ ದಿನ ಸಾಯಂಕಾಲ 5 ಗಂಟೆಯಿಂದ ಸಂಗೀತ ಸಂಭ್ರಮವನ್ನು ನಡೆಸಿಕೊಡಲಿಕ್ಕೆ ಖ್ಯಾತ ಗಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವಿಜಯ್ ಪ್ರಕಾಶ್ರವರು ಬರ್ತಾ ಇದ್ದಾರೆ, ಅವರ ಸಂಗಡಿಗರು. ಜೊತೆಗೆ ಅನುರಾಧ ಭಟ್ ಅವರು ಗಾಯಕಿ, ಅವರು ಸಹಿತ ಬರ್ತಾ ಇದ್ದಾರೆ. ಜೊತೆಗೆ ವಿ ನಾಗೇಂದ್ರ ಪ್ರಸಾದ ಖ್ಯಾತ ಕನ್ನಡ ಚಲನಚಿತ್ರ ಸಂಗೀತ ಸಾಹಿತಿಗಳು, ಅವರಿಗೆ ಶ್ರೀಮಠದ ಪರವಾಗಿ ಒಂದು ವಿಶೇಷ ಗೌರವದ ಸನ್ಮಾನ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ನಮ್ಮ ಈ ಕಲ್ಯಾಣ ಕರ್ನಾಟಕದ KPSC ಚೇರ್ಮನ್ರಾಗಿರ್ತಕ್ಕಂಥವ್ರು ಇಲ್ಲಿವರೆಗೆ ಬಹಳ ಜನ ಆಗಿದ್ದಿಲ್ಲ, ಬಟ್ ನಮ್ಮ ಗಡಿಭಾಗದ ಈ ಕಲ್ಯಾಣ ಕರ್ನಾಟಕದ ವತಿಯಿಂದ KPSC ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಒಂದು ಶ್ರೀಮಠದ ಕಡೆಯಿಂದ ಮಹೋನ್ನತ ಒಂದು ಗೌರವದ ಸನ್ಮಾನ ಕಾರ್ಯಕ್ರಮವನ್ನು ಎಲ್ಲ ಭಕ್ತರು ಪೂಜ್ಯರ ಗುರುವಂದನೆ ನಿಮಿತ್ತವಾಗಿ ಇಟ್ಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಖ್ಯಾತ ನಿರೂಪಣೆಕಾರಿಯಾಗಿರ್ತಕ್ಕಂತಹ ಅನುಶ್ರೀ ಅವರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ವರ್ಷ ಜಡಗೆಯ ಶ್ರೀಮಠದಿಂದ ಸಿದ್ಧಶ್ರೀ ಪ್ರಶಸ್ತಿಯನ್ನು ಕೊಡಮಾಡುತ್ತಾ ಬಂದಿದೆ. ಪ್ರಾರಂಭದಲ್ಲಿ ಸಿದ್ಧಗಂಗೆ ಶಿವಕುಮಾರ ಶ್ರೀಗಳವರಿಗೆ, ಜೊತೆಗೆ
ನಮ್ಮ ಗಾನಯೋಗಿ ಆಗಿರ್ತಕ್ಕಂತಹ ಪುಟ್ಟರಾಜ ಕವಿ ಗವಾಯಿಗಳವರಿಗೆ, ಜೊತೆಗೆ ಹೋದ ವರ್ಷ ರವಿಶಂಕರ್ ಗುರುಜಿ ಅವರಿಗೆ, ಮತ್ತು ಹೋದ ವರ್ಷ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಅವರಿಗೆ ಮರಣೋತ್ತರ ಸಿದ್ಧಶ್ರೀ ಪ್ರಶಸ್ತಿಯನ್ನು ಇವನ್ನೆಲ್ಲ ಕೊಡಮಾಡುತ್ತಾ ಬಂದಿದೆ. ಈ ವರ್ಷ ವಿಶೇಷವಾಗಿ ಇಡೀ ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗದ ಕಡೆಗೆ ತಿರುಗಿ ನೋಡುವಂತಹ ಒಂದು ಚಲನಚಿತ್ರವನ್ನು ನಿರ್ದೇಶನ ಮಾಡಿರುವಂತಹ ನಟರು ಜೊತೆಗೆ ನಿರ್ದೇಶಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಿಷಬ್ ಶೆಟ್ಟಿ ಅವರಿಗೆ ಈ ಬಾರಿಯ ಸಿದ್ಧಶ್ರೀ ಪ್ರಶಸ್ತಿಯನ್ನು ಕೊಡಬೇಕನ್ನುವಂತಹ ಇಚ್ಛೆಯನ್ನು ಎಲ್ಲ ಭಕ್ತಾದಿಗಳು ಪೂಜ್ಯರು ಇಟ್ಕೊಂಡಿದ್ದಾರೆ. ಕಾರಣ ಅಂತಂದರೆ, ಬದಲಾಗುತ್ತಿರುವಂಥ ಈ ಪ್ರಪಂಚದಲ್ಲಿ ದೈವಿ ಭಾವನೆಯನ್ನು ಒಂದು ಚಿತ್ರದ ಮೂಲಕ ಜನರಲ್ಲಿ ಆ ಭಾವನೆಯನ್ನು, ಆ ಭಕ್ತಿಯನ್ನು ಬಿತ್ತಿ ಜನರ ಮನಸ್ಸನ್ನು ಸೂರೆಗೊಳಿಸಿರ್ತಕ್ಕಂತಹ, ಮನಸೂರೆಗೊಂಡಿರುವಂತಹ ಚಲನಚಿತ್ರ ಇಡೀ ನಿಮಗೆಲ್ಲ ಗೊತ್ತು. ಕನ್ನಡ ಚಿತ್ರರಂಗದ ಬಗ್ಗೆ ಬೇರೆ ಬೇರೆಯ ಭಾಷೆಯ ಚಿತ್ರರಂಗದ ದೊಡ್ಡ ದೊಡ್ಡ ನಟರು ಮಾತಾಡ್ತಾರೆ ಅಂತಂದರೆ ಅದು ನಮ್ಮೆಲ್ಲರ ಹೆಮ್ಮೆ. ಅಂತಹ ಒಬ್ಬ ನಾಡಿಗೆ ಹೆಮ್ಮೆ ತಂದಿರುವಂಥ ಒಬ್ಬ ವ್ಯಕ್ತಿಗೆ ಇಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಕರೆದು ಅವರಿಗೆ ಸಿದ್ಧಶ್ರೀ ಪ್ರಶಸ್ತಿಯನ್ನು ಕೊಟ್ಟು, ಇನ್ನೂ ಈ ಥರ ಹಲವಾರು ಇಡೀ ಇವತ್ತು ಭಾರತ ಚಿತ್ರರಂಗ ನೋಡ್ತಾ ಇದೆ. ಬರುವ ದಿನಮಾನಗಳಲ್ಲಿ ಜಗತ್ತಿನ ಚಿತ್ರರಂಗವೇ ಭಾರತದ ಕಡೆ ನೋಡಲಿ ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ಆಶೀರ್ವಾದದ ಪೂರ್ವಕವಾಗಿ ಸಿದ್ಧಶ್ರೀ ಪ್ರಶಸ್ತಿಯನ್ನು ಅವರಿಗೆ ಈ ಸರಿ ಕೊಡಮಾಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಹಲವಾರು ಸಾವಿರಾರು ಜನ, ಹೆಚ್ಚು ಕಮ್ಮಿ 3 ರಾಜ್ಯಗಳಲ್ಲಿ ಭಕ್ತರಿದ್ದಾರೆ. 1.5 ಲಕ್ಷಕ್ಕೂ ಅಧಿಕ ಜನ ಈ ಕಾರ್ಯಕ್ರಮಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಹೋದ ವರ್ಷವೇ 1 ಲಕ್ಷ ಜನ ಬಂದಿದ್ದರು. ಈ ಸರಿ ಅದಕ್ಕಿಂತಲೂ ಅಧಿಕ ಜನ ಬರುವಂತಹ ನಿರೀಕ್ಷೆ ಇದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದ ಸಹಕಾರ, ತಾಲೂಕು ಪಂಚಾಯತಿ ಸಹಕಾರ, ಗ್ರಾಮ ಪಂಚಾಯತಿ ಎಲ್ಲ ಸಹಕಾರ, ಜೊತೆಗೆ ಪೊಲೀಸಿನ ಅಧಿಕಾರಿಗಳ 100ಕ್ಕೂ ಹೆಚ್ಚು ಸಿಬ್ಬಂದಿಗಳ ಸಹಕಾರದೊಂದಿಗೆ 1,000ಕ್ಕೂ ಹೆಚ್ಚು ಸಿಬ್ಬಂದಿಗಳ ಸಹಕಾರದೊಂದಿಗೆ ಈ ಮಹೋನ್ನತ ಕಾರ್ಯಕ್ರಮ ಪೂಜ್ಯರಿಗೆ ಗುರುವಂದನೆ. ನಾ ಹೇಳಿದ್ವಲ್ಲ, ಇಷ್ಟನ್ನು ಕೊಟ್ಟಿರುವುದು ಆತನ ಕರುಣೆ, ಒಂದಿಷ್ಟಾದರೂ ಇರಲಿ ಉಪಕೃತಿ ಸ್ಮರಣೆ ಅನ್ನುವ ರೀತಿ ಒಳಗಡೆ ನಮಗಾಗಿ ದುಡಿಯುವಂತಹ ಪೂಜ್ಯರಿಗೆ ಭಕ್ತರೆಲ್ಲರೂ ಸೇರಿ ಅರ್ಪಿಸುವಂತಹ ಈ ಗುರುವಂದನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಇರಲಿ ಅನ್ನುವಂತಹ ಒಂದು ಸವಿನಯ ಪ್ರಾರ್ಥನೆಗಳನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ರಾಜಕೀಯ ಧುರೀಣರು, ಸಾವಿರಾರು ಜನ ಭಕ್ತಾದಿಗಳು, ಅಲ್ಲಿ ಎಲ್ಲ ಕಡೆ 3 ರಾಜ್ಯಗಳ ಭಕ್ತರು, ಜೊತೆಗೆ ಶಿವಶಂಕರ್ ಸಾವ್ಕರ್ ಅವರು, ರಿಷಬ್ ಶೆಟ್ಟಿ ಅವರು, ವಿಜಯ್ ಪ್ರಕಾಶ್ ಅವರು, ಅನುಶ್ರೀ ಅವರು, ಜೊತೆಗೆ ಅನುರಾಧ ಭಟ್ ಅವರು, ಜೊತೆಗೆ ನಮ್ಮ ಜಿಲ್ಲೆಯ ಮತ್ತು ನಮ್ಮ ತಾಲೂಕಿನ ಹಲವಾರು ಜನ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರ ಸಹಕಾರ ಈ ಕಾರ್ಯಕ್ರಮಕ್ಕೆ ಇರಲಿ ಅಂತೇಳಿ ಆಶಿಸಿ, ಈ ಸುದ್ದಿಗೋಷ್ಠಿಯಲ್ಲಿ ಗುರುವಂದನಾ ಮಹೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಚಿನ್ಮಯಗಿರಿಯ ಪರಮ ಪೂಜ್ಯ ಶ್ರೀ ವೀರ ಮಹಾಂತ ಶಿವಾಚಾರ್ಯರು ಹಾಗೂ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆ ಹಾಗೂ ಗೆಳೆಯರ ಬಳಗದ ವತಿಯಿಂದ ನವೆಂಬರ್ 28ರಂದು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರ್ಮನಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿರುವ ಡಾಕ್ಟರ್ ಸಂಪತ್ ಜೆ ಹಿರೇಮಠ ಅವರಿಗಾಗಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆ ಹಾಗೂ ಗೆಳೆಯರ ಬಳಗದ ವತಿಯಿಂದ ಜರ್ಮನಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪುರಸ್ಕೃತರಾದ ಯುವ ಚೇತನ ಹೋರಾಟಗಾರ ಡಾಕ್ಟರ್ ಸಂಪತ್ ಜೆ ಹಿರೇಮಠ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಸಾಧನೆಯ ಹಾದಿಯಲ್ಲಿ ಜೊತೆಯಾದವರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಸಮಾರಂಭವು ಸೋಮವಾರ ದಿನಾಂಕ 28 ನವೆಂಬರ್ 2022ರಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ ಜರುಗಲಿದೆ. ಹಿರೇಮಠ್ ಮುಗುಳ್ನಾಗಾವಿ, ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಚೌದಾಪುರಿ ಹಿರೇಮಠ ಶಾವಹಜಾರ್ ಕಲಬುರಗಿ, ಪೂಜ್ಯ ಶ್ರೀ ಹವಾ ಮಲ್ಲಿಗನಾಥ್ ಮಹಾರಾಜರು ನಿರುಗುಡಿ ಪೂಜ್ಯರು, ಸಂಸ್ಥಾಕ ಅಧ್ಯಕ್ಷರು ಭಾರತ ಸೇವಾ ಸಮಿತಿ ನವದೆಹಲಿ, ಪೂಜ್ಯ ಶ್ರೀ ವಿರೂಪಾಕ್ಷ ದೇವರು ಕಳ್ಳಿಮಠ ಮಹಾಗಾಂವ್, ಪೂಜ್ಯ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ಸುಕ್ಷೇತ್ರ ತಾವರಗೇರ, ಪೂಜ್ಯ ಶ್ರೀ ಕೇದಾರ ಶ್ರೀಗಳು ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಥಾನ ಹಿರೇಮಠ ಮಾಶಾಳ, ಪೂಜ್ಯ ಶ್ರೀ ಶರಣಯ್ಯ ಸ್ವಾಮಿಗಳು ಶ್ರೀ ಬಂಗಾರ್ ಜಡೆ ನೀಲಕಂಠೇಶ್ವರ ಹಿರೇಮಠ ನೀಲೂರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸದಸ್ಯರ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಶಿವಸ್ವಾಮಿಯವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನೃತ್ಯ ಮತ್ತು ಕೆಲವು ಪ್ರಮುಖವಾಗಿರ್ತಕ್ಕಂತಹ ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನು
ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅದು ನ್ಯಾಯಾಂಗ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕೆಲ ವ್ಯಕ್ತಿಗಳನ್ನು ಕೂಡ ಸನ್ಮಾನ ಮಾಡಬೇಕು ಅಂಥೇಳಿ ತೀರ್ಮಾನಿಸಲಾಗಿದೆ. ಅದಕ್ಕೆ ಮಾಧ್ಯಮದ ಸ್ನೇಹಿತರೆಲ್ಲರಲ್ಲಿಯೂ ಹೃದಯಪೂರ್ವಕವಾಗಿ ಕೇಳಿಕೊಳ್ಳೋದೆಂದರೆ ಈ ವಿಷಯವನ್ನು ಕೂಡ ಪ್ರಚಾರ ಮಾಡಬೇಕು, ಜೊತೆಗೆ ಅಂದು ಕೂಡ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕ ಕೇಳ್ಕೊಳ್ತೀನಿ. ಶಿವಸ್ವಾಮಿ, ಮಾಜಿ ಸದಸ್ಯರು, ಮಹಾನಗರ ಪಾಲಿಕೆ ಕಲಬುರಗಿ. ಸಿದ್ದರಾಮಯ್ಯಪುರ. ನವೆಂಬರ್ 28ರಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಇರುವ ಆರಾಧನಾ ಶಾಲಾ ಆವರಣದಲ್ಲಿ 67ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಒಕ್ಕೂಟದ ವತಿಯಿಂದ 67ನೆಯ ಕನ್ನಡ ರಾಜ್ಯೋತ್ಸವ ಆಚರಣೆಯು ದಿವಂಗತ ಅಮಿತ್ ಪಾಟೀಲ್ ವೇದಿಕೆಯಲ್ಲಿ ದಿನಾಂಕ 28 ನವೆಂಬರ್ 2022ರಂದು ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಇರುವ ಆರಾಧನಾ ಕಾಲೇಜಿನ ಆಟದ ಮೈದಾನದಲ್ಲಿ ಜರುಗಲಿದೆ. ಇದೇ ವೇಳೆ ಕಲ್ಯಾಣ ಶ್ರೀ ಪ್ರಶಸ್ತಿ ಮತ್ತು ಕಲ್ಯಾಣ ಬಾಲ್ಯಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ರಾಜ್ಯಾಧ್ಯಕ್ಷರಾದ ಶಿವಲಿಂಗ ಹಳಿಮನಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. 22ರಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲ್ಯಾಣ ಶ್ರೀ ಪ್ರಶಸ್ತಿ ಮತ್ತು ಕಲ್ಯಾಣ ಬಾಲ್ಯಶ್ರೀ ಪ್ರಶಸ್ತಿ ಅಂತೇಳಿ ಮಾಡ್ತಾಯಿದ್ದೇವೆ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿ ವರ್ಷವೂ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಸಂಘಟನೆಯಿಂದ ಕಲ್ಯಾಣ ಶ್ರೀ ಪ್ರಶಸ್ತಿ ಕೊಡ್ತೇವೆ. ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅವರನ್ನು ಗುರುತಿಸಿ ಅವರಿಗೆ ಕಲ್ಯಾಣ ಶ್ರೀ ಪ್ರಶಸ್ತಿ ಕೊಡ್ತೀವಿ. ಇವತ್ತು ಈ ಸಾರಿ ವಿಶೇಷವೇನಪ್ಪ ಅಂತಂದ್ರೆ ಕಲ್ಯಾಣ ಬಾಲ್ಯಶ್ರೀ ಈಗ 9ನೇ ಕ್ಲಾಸ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೊಗೊಂಡಿರ್ತಾರೆ ಸ್ಕೂಲ್ನಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಗುರುತಿಸಿ ಸುಮಾರು 12 ಶಾಲೆಯ ಮಕ್ಕಳಿಗೆ ಪ್ರತಿ ಒಂದು ಸ್ಕೂಲಿಂದ 2 ಹುಡುಗರಿಗೆ ಏನಪ್ಪ ಸೆಲೆಕ್ಟ್ ಮಾಡಿದ್ವಿ. 9ನೇ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರಿ ಸರ್. ಯಾವುದೇ ಮೀಡಿಯಮ್ ಇಲ್ಲ ಸರ್, ಸಬ್ಜೆಕ್ಟ್ ಇಲ್ಲ ಟೋಟಲಿ ಸರ್, ಟೋಟಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೊಗೊಂಡಿರ್ತಾರೆ ಸರ್ ಅವ್ರು. ಈಗ ಕ್ಲಾಸ್ ಟಾಪರ್ 2 ಹುಡುಗರು ಸರ್. ಇಲ್ಲ ಕನ್ನಡ ಅಂದು ಸರ್. ಇಲ್ಲ ಸರ್, ಈಗ ನಾವು ಚಾಯ್ಸ್ ಮಾಡೋ ಸ್ಕೂಲ್ ಎಲ್ಲ ಕನ್ನಡ ಮೀಡಿಯಂ ಸ್ಕೂಲ್ ಅವು ಸರ್. ಕನ್ನಡ ಮೀಡಿಯಂ ಸ್ಕೂಲ್ ಹೌದು ಸರ್. ಹೌದು ಸರ್, ಅದೇ ಕನ್ನಡ ಮಾಧ್ಯಮಗಳ ಸ್ಕೂಲ್ಗಳೇ ಚಾಯ್ಸ್ ಮಾಡಿವಿ ಸರ್. ಈ ನಮ್ಮ ಶಹಾಬಜಾರ್ ಬರ್ತಕ್ಕಂಥ ಕೆಲವೊಂದು ಸ್ಕೂಲ್ಗಳು ಸರ್, ಕನ್ನಡ ಮಾಧ್ಯಮ ಸ್ಕೂಲ್ಗಳು, ಆ ಸ್ಕೂಲ್ಗಳಿಗೆ ಏನಪ್ಪ ಅಂತ ನಾವು ಚಾಯ್ಸ್ ಮಾಡಿವಿ ಸರ್. 12 ಸರ್ಕಾರಿ ಶಾಲೆಗಳು ಸರ್, 2 ಇಬ್ಬಿಬ್ರಿ ಸರ್. ಇಲ್ಲ 2 ಸ್ಕೂಲ್ ಅವು ಸರ್. ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಜಗದ್ಗುರು ಡಾಕ್ಟರ್ ಸಾರಂಗಾಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಬರ್ತಾಯಿದ್ದಾರೆ ಸರ್. ರಾಜಶೇಖರ ಶಿವಾಚಾರ್ಯರು ಹಾಗೂ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮಾದಾನಿಪ್ಪರ್ಗ ಅವರೇನಪ್ಪ ಅಂತಂದರೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. BG ಪಾಟೀಲ್ ಅಧ್ಯಕ್ಷತೆಯಲ್ಲಿ ಚಂದ್ರಕಾಂತ್ ಪಾಟೀಲ್ ಅಧ್ಯಕ್ಷರು ಕ್ರೆಡಿಲ್ ಬೆಂಗಳೂರವರ ಉದ್ಘಾಟಕರಾಗಿ ಈ ಒಂದು ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಅದೇ ಥರ ವಿವಿಧ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ನಮ್ಮ ಸಂಘದ ಹಿತೈಷಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ 28 ತಾರೀಕಿನ ದಿವಸ ವಿದ್ಯಾರ್ಥಿಗಳಿಂದ ಸಂವಾದ ಮಾಡಬೇಕೆಂಬ ಒಂದು ಉದ್ದೇಶ ಇದೆ ನಮ್ಮದು. ಅದು ಇನ್ನೂ ನಮ್ಮದು ಚಿತ್ರನಟ ಜಗ್ಗೇಶ್ ಅವರ ಜೊತೆಗೆ ನಾವು ಕಾಂಟ್ಯಾಕ್ಟ್ ಮಾಡೀವಿ ಸರ್, ಇನ್ನೂ ಕನ್ಫರ್ಮ್ ಇಲ್ಲ ಸರ್. 28 ಗುಲ್ಬರ್ಗ ಬರ್ತಾಯಿದ್ದಾರೆ ಸರ್. ಅವರು ಬಂದಾಗ ಈ ನಮ್ಮ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯರು ಹಾಗೂ ನಮ್ಮ ಚಿತ್ರನಟರಾದಂಥ ಜಗ್ಗೇಶ್ ಅವರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಕ್ಕಂಥ ಒಂದು ಸಂಭಾವನೆ ಇದೆ ಸರ್. ಇನ್ನೂ ಫೈನಲ್ ಇಲ್ಲ ಸರ್. ಅದಕ್ಕೆ ಕಲ್ಯಾಣ ಬಾಲ್ಯಶ್ರೀ ಸರ್, ಕಲ್ಯಾಣ ಶ್ರೀ ಈ ಪೊಲೀಸ್ ಇಲಾಖೆಯಲ್ಲಿ ಇಲ್ಲಿ ಬರ್ದೀನಿ ಸರ್. ಲಾಸ್ಟ್ ಬಸವರಾಜ್ ಅಣ್ಕಲ್ ಅಂತೇಳಿ ಸರ್. ಆಮೇಲೆ ಸುಭಾಷ್ ಕಮಲಾಪುರಿ ಅಂತೇಳಿ ಸರ್, ಸಮಾಜ ಸೇವೆ. ಶರಣಪ್ಪ ಮಳ್ಗಿ ಸಾಹಿತ್ಯ ಕ್ಷೇತ್ರ. ಶ್ರೀ ಬಸವರಾಜ್ ಚಿನ್ವಾರ್ ಮಾಧ್ಯಮ ಕ್ಷೇತ್ರ. MS ಪಾಟೀಲ್ ನರವಳಿ ಹೋರಾಟಗಾರರು. ಪರಮೇಶ್ವರ್ ಮುನವಳ್ಳಿ ಸಹಕಾರ ಕ್ಷೇತ್ರ. ಶ್ರೀ ಮಂಗಲ್ಮೂರ್ತಿ ವೈದ್ಯಕೀಯ ಕ್ಷೇತ್ರ. ಶ್ರೀ ಗಂಗಾಧರ ಶಾಸ್ತ್ರಿ ಸಂಗೀತ ಕ್ಷೇತ್ರ. ಶ್ರೀ ಸುರೇಶ್ ನೆಲ್ಲೂರಿ ಆಳಂದ್ ಮಾಧ್ಯಮ ಕ್ಷೇತ್ರ. ಟೋಟಲಿ 10 ಸರ್. ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತಂದರೆ ಇವತ್ತು ಕುಮಾರಿ ಪ್ರಣೀತಾ ಅಂತೇಳಿ ಸರ್, ಪ್ರಣೀತಾ ನವೀನ್ ಅಂತೇಳಿ
ಯೋಗಾಸನ ಮಾಡ್ತಾಳೆ ಸರ್. 4 ವರ್ಷದ ಹುಡುಗಿ ಹೇಳೋರಿಗೆ ಬರೀ ಮೊಬೈಲ್ ನೋಡಿ ಇವತ್ತಿನ ಯೋಗಾಸನ ಕಲ್ತಾಳೆ ಸರ್. ಇವತ್ತಿನ ದಿವಸ ಆಕಿನ ಯೋಗಾಸನ ಇರೋದ್ರಿಂದ ಆಕಿ ಕಲ್ಯಾಣ ಬಾಲ್ಯಶ್ರೀ ಪ್ರಶಸ್ತಿನೂ ಆಕಿಗೆ ಒಬ್ಬಾಕಿದೆ ಸರ್. ಸರ್ ಕಲ್ಯಾಣಶ್ರೀ ಕಲ್ಯಾಣಶ್ರೀ ಪ್ರಶಸ್ತಿ ಹಾಕಿವಿ ಸರ್. ಅದ ಸರ್ ಬ್ಯಾಕ್ ಸೈಡ್ ಅದ ಸರ್. ಹಾಂ ಸರ್, ಹುಡುಗರು ಸರ್ ಬಾಲ್ಯಶ್ರೀ ಹಾಕಿಲ್ಲ ಸರ್. ಸರ್ ಹೌದು ಸರ್. ಸರ್ ಇದ್ರದಾಗ ಹಾಕಿ ಸರ್, ಇದ್ರದಾಗ ಜಾಗ ಸ್ವಲ್ಪ ಇದು ಅಡ್ಜಸ್ಟ್ ಆಗಲ್ಲ ಹಾಕಿಲ್ಲ ಸರ್ ಅಷ್ಟೇ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಭರಣಿ ಸೇರಿದಂತೆ ಇತರೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕನ್ನಡ ಸೈನ್ಯದ ವತಿಯಿಂದ ಕನ್ನಡ ಉತ್ಸವ 2022 ಕಾರ್ಯಕ್ರಮವು ನವೆಂಬರ್ 29, 30 ಮತ್ತು ಡಿಸೆಂಬರ್ 1ರಿಂದ 3ರವರೆಗೆ ಕಲಬುರಗಿ ನಗರದ ಗೋವಾ ಹೋಟೆಲ್ ಹತ್ತಿರ ಜರುಗಲಿದೆ. ಕನ್ನಡ ಸೈನ್ಯದ ವತಿಯಿಂದ ಕನ್ನಡ ಉತ್ಸವ 2022 ಕನ್ನಡ ನಾಡು ನುಡಿ ಹಬ್ಬವು ನವೆಂಬರ್ 29 ಮತ್ತು 30 ಹಾಗೂ ಡಿಸೆಂಬರ್ 1, 2 ಮತ್ತು 3ರಂದು ಸಾಯಂಕಾಲ 7 ಗಂಟೆಗೆ ಕಲಬುರಗಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯ ಗೋವಾ ಹೋಟೆಲ್ ಹತ್ತಿರದ ಸಿದ್ಧಾರ್ಥ ವೃತ್ತದ ಬಳಿ ಜರುಗಲಿದೆ ಎಂದು ವಕೀಲರು ಹಾಗೂ ಕನ್ನಡ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷರಾದ ಸೋಮನಾಥ್ ಎಲ್ ಕಟ್ಟಿಮನಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಸುಮಾರು ಈ ಭಾಗದಲ್ಲಿ ಪ್ರಪ್ರಥಮವಾಗಿ ಕನ್ನಡ ಸೈನ್ಯ ಸ್ಥಾಪಿಸಿದ ಕೀರ್ತಿ ಹೆಗ್ಗಳಿಕೆ ಕನ್ನಡ ಸೈನ್ಯದ್ದು. ಕಲಬುರಗಿ ನಗರದ 3 ಕಡೆ 100 ಅಡಿ ಎತ್ತರದ ಕನ್ನಡ ಧ್ವಜಸ್ತಂಭಗಳನ್ನು ಸ್ಥಾಪಿಸಿದಂಥ ಕೀರ್ತಿ ಕನ್ನಡ ಸೈನ್ಯದ್ದು. 1000ಕ್ಕೂ ಮೇಲ್ಪಟ್ಟು ಚಳವಳಿನೂ ಕೂಡ ಕೈಗೊಂಡಿದೆ. ಹೈಕೋರ್ಟ್ ಪೀಠ ಆಗಿರ್ಬೋದು, 371ನೇ ಜೆ ಕಲಂ ಆಗಿರ್ಬೋದು, ನಾನಾ ಥರದ ಈ ಭಾಗದ ಅಭಿವೃದ್ಧಿಗಾಗಿ ಹೋರಾಟ ಕೈಗೊಂಡು ಜೈಲು ವಾಸ, ಸೆರೆಮನೆ ವಾಸ ಅನುಭವಿಸಿದೆ ಕನ್ನಡ ಸೈನ್ಯದ ಮುಖಂಡರು, ಕಾರ್ಯಕರ್ತರು. ಈ ಕೋವಿಡ್-19 ಇರೋದ್ರಿಂದ 2 ವರ್ಷಗಳಿಂದ ಕನ್ನಡ ಸೈನ್ಯ ಯಾವುದೇ ಥರ ಕನ್ನಡ ಉತ್ಸವ ಕಾರ್ಯಕ್ರಮ ನಡೆಸಿರುವುದಿಲ್ಲ. ಇದೀಗ ಇದೇ ದಿನಾಂಕ 29/11/2022ರಿಂದ 3/12/2022ರವರೆಗೆ ಕನ್ನಡ ಉತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮೊದಲನೇ ದಿನದ ಕನ್ನಡ ಉತ್ಸವ ಕಾರ್ಯಕ್ರಮಕ್ಕೆ ಕಲಿಯುಗದ ಅನ್ನಪೂರ್ಣೇಶ್ವರಿ ಮಾತೋಶ್ರೀ ದಾಕ್ಷಾಯಿಣಿ ಎಸ್ ಅವ್ವ ಅವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷರು ವಹಿಸಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ಬಸವರಾಜ್ ದೇಶಮುಖ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಶೀಲ್ ಜಿ ನಮೋಶಿ, ಅಮರನಾಥ್ ಪಾಟೀಲ್ ಹಾಗೆ ವಿವಿಧ ಕ್ಷೇತ್ರದ ಗಣ್ಯರು ಕೂಡ ಆಗಮಿಸಲಿದ್ದಾರೆ. ಮೊದಲನೇ ದಿನದ ಕಾರ್ಯಕ್ರಮವು ಸಂಗೀತ ಸುಧೆ ಶ್ರೀ ದತ್ತರಾಜ್ ಕಲ್ಶೆಟ್ಟಿ ಮತ್ತು ತಂಡದಿಂದ ನಡೆಯಲಿದೆ. ಕನ್ನಡದ ಗೀತೆಗಳು, ಕನ್ನಡದ ಅಭಿಮಾನದ ನೃತ್ಯಗಳು ಕೂಡ ಮೋಹನ್ ರಾಜ್ ಮತ್ತು ತಂಡದಿಂದ ನಡೆಯಲಿದೆ. ರಸಮಂಜರಿ ಕಾರ್ಯಕ್ರಮ, ಭಾವಗೀತೆ, ಜನಪದ ಗೀತೆ, ಸುಗಮ ಸಂಗೀತ ಕಾರ್ಯಕ್ರಮವು ಮಹೇಶ್ ಚಿಂತನ್ಪಳ್ಳಿ ತಂಡದಿಂದ ನಡೆಯಲಿದೆ. ಈ ವಿವಿಧ ಹಂತದ ಈ ಕಾರ್ಯಕ್ರಮಗಳು ಸಾಯಂಕಾಲ 7 ಗಂಟೆಗೆ ಸಿದ್ಧಾರ್ಥ ವೃತ್ತ ಗೋವಾ ಹೋಟೆಲ್ ಹತ್ತಿರ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ನಡೆಯಲಿದೆ. ಮುಖ್ಯವಾಗಿ ಕನ್ನಡ ಉತ್ಸವದ ಉದ್ದೇಶ ಏನೆಂದರೆ ಈಗಿನ ಯುವ ಪೀಳಿಗೆ ಮತ್ತು ಮಕ್ಕಳಲ್ಲಿ ಇರುವಂಥ ಪ್ರತಿಭೆಯನ್ನು ಹೊರಹಾಕೋದಕ್ಕೋಸ್ಕರ ಇಂಥ ಕಾರ್ಯಕ್ರಮವನ್ನು ನಾವು ಸರ್ಕಲ್ನಲ್ಲಿ ನಡೆಸ್ತಾ ಇದ್ದೀವಿ. ಯಾವುದೋ ಒಂದು 4 ಗೋಡೆಗಳ ಮಧ್ಯೆ ಒಂದು ಸಭಾಂಗಣ ಅಥವಾ ಒಂದು ಕಲ್ಯಾಣ ಮಂಟಪದಲ್ಲಿ ನಡೆದಿದ್ದಾದರೆ ಅಲ್ಲಿ ಬಂದಂಥ ಪ್ರೇಕ್ಷಕರು ಮತ್ತು ನಮ್ಮ ಕಾರ್ಯಕರ್ತರಿಗೆ ಅಷ್ಟೇ ಸೀಮಿತವಾಗಿರುತ್ತದೆ. ಅಲ್ಲಿ ಸುಮಾರು ಈ ಕಾರ್ಯಕ್ರಮದಿಂದ ಕನ್ನಡದ ಒಂದು ಜಾಗೃತಿ, ಕರ್ನಾಟಕದ ಒಂದು ಗತವೈಭವ, ಇತಿಹಾಸ, ಪರಂಪರೆಯು ಕೂಡ ಜನರಲ್ಲಿ ಮತ್ತು ಕನ್ನಡ ಅಭಿಮಾನಿಗಳಲ್ಲಿ, ನಾಗರಿಕರಲ್ಲೂ ಮತ್ತು ಸಾರ್ವಜನಿಕರಲ್ಲಿ ಕೂಡ ಒಂದು ಅಭಿಮಾನ ಮೂಡುವ ರೀತಿಯಲ್ಲಿ ಕನ್ನಡ ಸೈನ್ಯ ಕಾರ್ಯ ಮಾಡ್ತಾ ಇದೆ. ಹಾಗೆ ಎರಡನೇ ದಿನದ ಕಾರ್ಯಕ್ರಮವು 30/11/2022ರಂದು ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟಿಸಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ಡಾಕ್ಟರ್ ರಾಜಶೇಖರ್ ಎಲ್ ಕಟ್ಟಿಮನಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಂಬಾರಾಯ ರುದ್ರವಾಡಿ, ಸದಾನಂದ್ ಪೆರ್ಲಾ, HKCCI ಅಧ್ಯಕ್ಷರಾಗಿರುವಂಥ ಪ್ರಶಾಂತ್ ಮಾನ್ಕರ್, ಕಾರ್ಯದರ್ಶಿಗಳಾಗಿರುವಂಥ ಶರಣು ಪಪ್ಪ ಅವರು ಕೂಡ ವಹಿಸಲಿದ್ದಾರೆ. ಅಂದು ವೈಶಿಷ್ಟ್ಯ, ವಿನೂತನ ಮತ್ತು ವೈವಿಧ್ಯವಾಗಿ ನಮ್ಮ ಭಾಗದ ಪ್ರಖ್ಯಾತ ಜಾದು ಕಲಾವಿದರಾಗಿರುವಂಥ
ಜಗದೀಶ್ ಸೇಡಂ ತಾಲೂಕಿನ ಜಗದೀಶ್ ಸ್ವಾಮಿ ಪುರಾಣಿಕ್ ಅವರ ಜಾದು ಕಾರ್ಯಕ್ರಮ ನಡೆಯಲಿದೆ. ಹಾಗೆ ಜಾನಪದ ನೃತ್ಯಗಳು ಕುಮಾರಿ ಭಾಗ್ಯಲಕ್ಷ್ಮಿ ಕೋಳಿ ತಂಡದಿಂದ ನಡೆಯಲಿದೆ. ಈ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಮಹಾಮಂಟಪ ವೇದಿಕೆಯ ಹೆಸರನ್ನು ಇಡಲಾಗಿದೆ. ಎರಡನೇ ದಿನ ಲಿಂಗೈಕ್ಯ ದಾಮೋದರ್ ಮನೋಕರ್ ಮಹಾಮಂಟಪವನ್ನು ಹೆಸರಿಡಲಾಗಿದೆ. ಮೂರನೇ ದಿನ ಕಾರ್ಯಕ್ರಮವು ಉದ್ಘಾಟಕರು ಸುರೇಶ್ ಎಲ್ ಶರ್ಮಾ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ನೀರಾವರಿ ಇಲಾಖೆ. ಸಾನ್ನಿಧ್ಯ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಹಾಗೆ ವಿವಿಧ ಶರಣು ಮೋದಿ ಹಾಗೂ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ. ಅಂದು ಕಲ್ಯಾಣ ಕರ್ನಾಟಕ ಮತ್ತು ಕರ್ನಾಟಕ ನಾಡಿನಾದ್ಯಂತ ಮನೆ ಮಾತಾಗಿರುವ ಹಾಸ್ಯ ಚಕ್ರವರ್ತಿ ಗುಂಡಣ್ಣ ಡಿಗ್ಗಿ ಮತ್ತು ಅವರ ತಂಡ ಆಗಿರುವಂಥ ಮಲ್ಲಿನಾಥ್ ಭೂಪಾಲ್ ತೆಗ್ನೂರ್ ಅವರಿಂದ ಹಾಸ್ಯ ಕಾರ್ಯಕ್ರಮ ನಗೆ ಹಬ್ಬ ನಡೆಯಲಿದೆ. ಸಂಗೀತ ಗೀತ ಗಾಯನ ಶ್ರೀಮತಿ ಶ್ರೀದೇವಿ ಆರ್ ಅವರಿಂದ ಮತ್ತು ತಂಡದಿಂದ ನಡೆಯಲಿದೆ. ಹಾಗೆ ಚಿಕ್ಕ ಮಕ್ಕಳಿಂದ ಚೇಷ್ಮದಾರಿ ಅಂದರೆ ವೇಷಭೂಷಣ ಕಾರ್ಯಕ್ರಮವೂ ಇದೆ. ನಾಲ್ಕನೇ ದಿನ ಕಾರ್ಯಕ್ರಮವು ನೀಲಕಂಠರಾವ್ ಮುಲ್ಗೆ ಮತ್ತು ದತ್ತಪ್ಪ ಸಾಗ್ನೂರವರ ನೇತೃತ್ವ ವಹಿಸು. ಅಧ್ಯಕ್ಷತೆಯನ್ನು ಕೇದಾರಲಿಂಗಯ್ಯ ಹಿರೇಮಠ ಸ್ವಾಮಿಗಳು ವಹಿಸಲಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.